यस्मात् अस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्तास्तमस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀಕೃಷ್ಣ ಪರಮಾತ್ಮನ ಸಾಕ್ಷಾತ್ ಪ್ರತಿಮಾರೂಪವಾದದ್ದು ವಾಂಗ್ಮಯ ಪ್ರತಿಮೆ, ಅದು ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡೋದು, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾದ್ವಾಪಿ ಗೋ ಸಹಸ್ರಫಲಂ ಲಭೇತ್. ಸಾವಿರ ಗೋದಾನ ಮಾಡಿದ ಫಲ ಶ್ರೀಮದ್ ಭಾಗವತದ ಒಂದು ಪಾದವನ್ನು ಶ್ರವಣ ಮಾಡಿದರೂ ಸಾಕು, ಪಠನ ಮಾಡಿದರೂ ಸಾಕು, ಅಂತಹ ಮಹಾಫಲ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ಬರುವ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಗುರುಗಳು ಸತ್ಯವರತೀರ್ಥ ಶ್ರೀಪಾದಂಗಳವರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಹೇಳ್ತಾರೆ. ಅದೇಗೆ ಸಾಧನೆಯಲ್ಲಿ ತಾರತಮ್ಯವಿದ್ದಾಗ ಸಾಧ್ಯದಲ್ಲಿ ಫಲದಲ್ಲಿ ತಾರತಮ್ಯವಿರಬೇಕಲ್ಲ. ಅರ್ಧ ಶ್ಲೋಕ ಶ್ರವಣ ಮಾಡಿದರೂ ಸರಿ, ಒಂದು ಪಾದ ಶ್ಲೋಕದ ಒಂದು ಪಾದವನ್ನು, ನಾಲ್ಕನೆಯ ಒಂದು ಭಾಗವನ್ನು ಶ್ರವಣ ಮಾಡಿದರೂ ಪಠನ ಮಾಡಿದರೂ ಸಮಾನವಾದ ಫಲ ಹೇಗೆ ಅಂತ. ಅದಕ್ಕೆ ಸಾಧನದಲ್ಲಿ ತಾರತಮ್ಯ ಇದ್ದರೆ ಸಾಧ್ಯದಲ್ಲಿಯೂ ತಾರತಮ್ಯ ಇರ್ತದೆ. ಗೋ ಅನ್ನುವ ಶಬ್ದಕ್ಕೂ ಎರಡು ಅರ್ಥ ಇದೆ. ಗೋ ಅಂದರೆ ಆಕಳು, ಗೋ ಅಂದರೆ ಪೃಥ್ವಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಗೋ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಹಾಗಾಗಿ ಅರ್ಧ ಶ್ಲೋಕದ ಶ್ರವಣ ಪಠನ ಮಾಡಿದರೆ ಭೂದಾನ ಮಾಡಿದ ಫಲ ಬರ್ತದೆ. ಒಂದು ಪಾದ ಒಂದೇ ಒಂದು ಪಾದದ ಭಾಗವತದ ಶ್ರವಣ ಮಾಡಿದರೆ ಗೋದಾನ ಮಾಡಿದ ಫಲ ಬರ್ತದೆ ಅಂತ ಈ ರೀತಿಯಾಗಿ ತಿಳಿದರೆ ಸಾಧನೆಯಲ್ಲಿಯೂ ತಾರತಮ್ಯ, ಫಲದಲ್ಲಿಯೂ ತಾರತಮ್ಯ ಉಂಟು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ.
ಅಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತ, ಅದರಲ್ಲಿಯೂ ಏಕಾದಶಿ ತಿಥಿ ಭಾಗವತದ ತೃತೀಯ ಸ್ಕಂಧದ ಸ್ವಲ್ಪ ಚಿಂತನವನ್ನು ಮಾಡುವ ಪ್ರಯತ್ನ ಮಾಡೋಣ. ಸಮಗ್ರವಾದ ತೃತೀಯ ಸ್ಕಂಧದ ಶ್ರವಣ ಅಲ್ಪ ಅವಧಿಯಲ್ಲಿ ಮಾಡುವುದು ಕಷ್ಟ. ಸಾಮಾನ್ಯವಾದ ತೃತೀಯ ಸ್ಕಂಧದ ಒಂದು ವಿಹಂಗಮ ನೋಟವನ್ನು ಮಾಡಿ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡುವ ಒಂದು ಪ್ರಯತ್ನ ಮಾಡೋಣ. ಶ್ರೀ ಶುಕ ಉವಾಚ ಏವಮೇತತ್ ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ್. ಶ್ರೀಮನ್ಮಹಾಭಾರತದ ಕಥೆ ನಿಮಗೆಲ್ಲ ಗೊತ್ತು. ಪಾಂಡವರು ಕೌರವರಿಗೆ ಸಂಧಾನ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾರೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಸಂಧಾನಕ್ಕೆ ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿಯೂ ಕೌರವರು ಪಾಂಡವರಿಗೆ ಭೂಮಿಯನ್ನು ಕೊಡುವುದಕ್ಕೆ ತಯಾರಾಗುವುದಿಲ್ಲ. ರಾಜ್ಯದ ಅರ್ಧ ಭಾಗ ಬೇಡ, ಒಂದು 5 ಊರುಗಳನ್ನು ಕೊಟ್ಟರೆ ಸಾಕು ಅಂತ ಕೇಳಿದರೆ ಅಷ್ಟನ್ನೂ ಕೊಡುವುದಕ್ಕೆ ಸಿದ್ಧನಾಗೋದಿಲ್ಲ ದುರ್ಯೋಧನ. ದುರ್ಯೋಧನನ ಈ ಪ್ರವೃತ್ತಿಯನ್ನು ಕಂಡು ಬೇಸತ್ತ ವಿದುರ ಅಲ್ಲಿಂದ ಹೊರಟು ಬಿಡ್ತಾನೆ. ಹೊರಡುವಾಗ ಧನುಸ್ಸನ್ನು ದ್ವಾರದಲ್ಲಿಟ್ಟು ಹೋಗ್ತಾನೆ. ನಾನು ನಿನ್ನ ವಿರುದ್ಧ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡುವುದಕ್ಕೆ, ಪಾಂಡವರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನನಗೆ ನಿನ್ನ ನಡತೆ ಸರಿ ಬಂದಿಲ್ಲ. ಅಧರ್ಮ ಅನ್ಯಾಯ ಇದ್ದಲ್ಲಿ ನನಗೆ ಇರುವ ಮನಸ್ಸಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಅಲ್ಲಿಂದ ಹೊರಟಿದ್ದಾನೆ ಯುಧಿರ. ಆ ಸಂದರ್ಭದಲ್ಲಿ ವಿದುರನ ಹೃದಯ, ಅವನ ಮನಸ್ಸು ಯಾವಾಗಲೂ ಧರ್ಮದ ಪಕ್ಷಪಾತಿ ಆದದ್ದು. ಪಾಂಡವರು ಧಾರ್ಮಿಕರು, ಅವರಲ್ಲಿ ಧರ್ಮ ಇದೆ, ಅವರಿಗೇನೇ ವಿಜಯವಾಗಬೇಕು ಅನ್ನುವುದು ವಿದುರನ ಅಪೇಕ್ಷೆ. ಅವರಿಗೆ ರಕ್ಷಣೆಯೂ ಆಗಬೇಕು, ಅವರಿಗೆ ವಿಜಯವೂ ಆಗಬೇಕು. ಅಂತೇನೆ ಹಿಂದೆ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅವರಿಗೆ ಸೊರಂಗ ಮಾರ್ಗವನ್ನು ತೆಗೆಸಿಕೊಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟದ್ದು ವಿದುರ. ಅವರಿಗೆ ರಕ್ಷಣೆ ಮಾಡುವುದು ನನ್ನ ಧರ್ಮ, ಅವರು ಧರ್ಮದ ಪಕ್ಷಪಾತಿಗಳಾದದ್ದರಿಂದ ಅವರ ಪಕ್ಷಪಾತಿಯಾದವನು ನಾನು ಅಂತ ವಿದುರ ಯಾವಾಗಲೂ ವರ್ತನೆ ಮಾಡಿದ್ದು. ಹೀಗಾಗಿ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಪಾಂಡವರಿಗೆ ವಿಜಯವಾಗಬೇಕು ಅಂತನ್ನುವ ಅಪೇಕ್ಷೆ ಅವನಿಗೆ, ಆ ವಿಜಯದ ವಾರ್ತೆಯನ್ನು ಕೇಳಬೇಕು ಅನ್ನುವ ಅಪೇಕ್ಷೆಯೂ ಇದೆ. ಹೀಗಾಗಿ ವಿದುರ ವನವಾಸ ತೀರ್ಥಯಾತ್ರೆಗೆ ಅಂತ ಹೊರಟರೂ ಕೂಡ ಹಸ್ತಿನಾಪುರದಿಂದ ಬಹಳ ದೂರ ಹೋಗಿರಲಿಲ್ಲಂತೆ. ಶ್ರೀಮದಾಚಾರ್ಯರು ಆ ನಿರ್ಣಯವನ್ನು ಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಯುದ್ಧಕಾಲೇತು ವಿದುರಃ ತೀರ್ಥಯಾತ್ರಾಂ ಗತೋಪಿ ಸನ್ ಪ್ರಾಯ ಆಸ್ತೆ ಗಜಪುರೇ ಪಾಂಡವಾನಾಂ ವ್ಯಪೇಕ್ಷಯ. ಪಾಂಡವರ ವಿಜಯವನ್ನು ತಿಳಿಯಬೇಕು ಅನ್ನುವುದಕ್ಕೋಸ್ಕರ ಪಾಂಡವರಿಗೆ ವಿದುರ ಹತ್ತಿರದಲ್ಲಿಯೇ ಇರಬೇಕು ಅನ್ನುವ ಅಪೇಕ್ಷೆ ಇದೆ ಅನ್ನುವುದಕ್ಕಾಗಿಯೂ ಬಹಳ ದೂರ ಹೋಗದೆ ಅಲ್ಲಲ್ಲಿಯೇ ಸುತ್ತಾಡ್ತಾ ಆ ಯುದ್ಧದ ಸಮಾಪ್ತಿಯ ಸಂದರ್ಭದಲ್ಲಿ ಅಲ್ಲಿ ಬಂದು ಭಾಗವಹಿಸುವ ರೀತಿಯಲ್ಲಿ ಯುಧಿಷ್ಠಿರ ತೀರ್ಥಯಾತ್ರೆಗೆ ಹೊರಟ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ವಿದುರನಿಗೂ ಮೈತ್ರೇಯರಿಗೂ ಸಮಾಗಮವಾಗ್ತದೆ. ಆಗ ಮೈತ್ರೇಯರಿಂದ ವಿದುರನಿಗೆ ತತ್ವೋಪದೇಶವಾಗ್ತದೆ ಎಂಬುದಾಗಿ ತಿಳಿಸ್ತಾರೆ.
ಆ ಸಂದರ್ಭವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಪರೀಕ್ಷಿದ್ರಾಜರು ಕೇಳಿದ್ದಕ್ಕೆ ಶುಕಾಚಾರ್ಯರು ತಿಳಿಸ್ತಾರೆ, ಯಾಕೆ ವಿದುರ ಹೊರಡಬೇಕಾಯಿತು ಅಂತ. ಯದಾ ತು ರಾಜ ಸ್ವಸುತಾನ ಸಾಧೂನ್ ಪುಷ್ಣನ್ನ ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತುರ್ಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷಾಭವನೇ ದದಾಹ. ಶ್ರೀಮದಾಚಾರ್ಯರ ಭಾಗವತದ ತಾತ್ಪರ್ಯ ಇಲ್ಲ ಅಂತಾದರೆ ಹೇಗೆ ನಮಗೆ ಭಾಗವತದಿಂದ ತಪ್ಪು ಅರ್ಥ ಅಥವಾ ಸಂಶಯ ಬರುವುದಕ್ಕೆ ಸಾಧ್ಯ ಇದೆ? ಭಾಗವತ ಹೇಳುತ್ತದೆ, ಯಾವಾಗ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ ದುರ್ಯೋಧನ, ಆಗಲೇ ವಿದುರ ಹೊರಟು ಬಿಟ್ಟ ಅಂತ. ಇದು ಮಹಾಭಾರತದ ಕಥೆಗೆ ವಿರುದ್ಧ. ಅದೆಲ್ಲ ಕಥೆಯಾಗಿದೆ. ಸಂಧಾನಕ್ಕೆ ಕೃಷ್ಣ ಬಂದಿದ್ದಾನೆ, ಆಗಲೂ ಇವನು ಕೇಳಿಲ್ಲ. ಆ ಸಂದರ್ಭದಲ್ಲಿ ಹೊರಟದ್ದು ವಿದುರ. ಆದರೆ ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನ ಮಾಡಿದಾಗಲೇ ಹೊರಟ, ಅಥವಾ ದ್ರೌಪದಿಯ ವಸ್ತ್ರಾಪಹರಣೆ ಆದಾಗ, ಅವಮಾನ ಆದಾಗ ಆಗಲೇ ಹೊರಟ ಅಂತ. ಯಾವಾಗಾದರೂ ಒಂದು ಸಲ ಹೋಗಬೇಕು, 2 ಸಲ ಹೋಗೋದು. ಅದಕ್ಕೆ ಶ್ರೀಮದಾಚಾರ್ಯರು ಕೂಡಲೇ ಪ್ರಮಾಣ ವಚನವನ್ನು ಕೊಟ್ಟು ಹೇಳ್ತಾರೆ, ಯದಾ ತದಾ ಅನ್ನುವ ಶಬ್ದಕ್ಕೆ ಯಾವಾಗ ಆವಾಗ ಅನ್ನುವ ಅರ್ಥ, ಕಾಲ ಎಂಬ ಅರ್ಥದಲ್ಲಿ ಆ ಪ್ರಯೋಗ ಇದೆ. ಸರ್ವ ಏಕ ಕಿಂ ಯತ್ ತದಃ ಕಾಲೇ ದಾ ಎಂಬ ಪಾಣಿನೀಯ ಸೂತ್ರದಿಂದ ಕಾಲ ಎಂಬ ಅರ್ಥದಲ್ಲಿ ದಾ ಎಂಬ ಪ್ರತ್ಯಯ ಬರುವುದುಂಟು. ಆದರೆ ಕಾರಣ ಎಂಬ ಅರ್ಥದಲ್ಲಿಯೂ ಉಂಟು. ಯಸ್ಮಾತ್ ತಸ್ಮಾತ್ ಎಂಬ ಅರ್ಥದಲ್ಲಿಯೂ ಯದಾ ತದಾ ಎಂಬ ಶಬ್ದಗಳಿವೆ. ಯದಾ ತದೇತಿ ಹೇತ್ವರ್ಥೆ ಕಾಲಾರ್ಥೇ ಚಾಪಿ ಭಣ್ಯತೆ. ಕಾಲ ಎಂಬ ಅರ್ಥದಲ್ಲಿ ಇದ್ದಂತೆ ಹೇತು ಎಂಬ ಅರ್ಥದಲ್ಲಿಯೂ ಆ ಶಬ್ದಗಳ ಪ್ರಯೋಗ ಉಂಟು. ಹಾಗಾಗಿ ಯಾವ ಕಾರಣ ಅರಗಿನ ಮನೆಯಲ್ಲಿ ಹಾಕಿ ಸುಟ್ಟದ್ದು, ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದು, ಇನ್ನನೇಕ ತಪ್ಪುಗಳನ್ನು ಮಾಡಿದ್ದು, ಪಾಂಡವರ ವಿರೋಧ, ಧರ್ಮದ ವಿರೋಧ, ಅನ್ಯಾಯ ಅಧರ್ಮಗಳನ್ನು ಮಾಡಿದ್ದು, ಎಲ್ಲದಕ್ಕೂ ಮೇಲಾಗಿ ಶ್ರೀಕೃಷ್ಣ ಪರಮಾತ್ಮನ ವಚನವನ್ನು ಉಲ್ಲಂಘನೆ ಮಾಡಿದ್ದು. ದೇವರು ಬಂದು ಹೇಳಿದರೂ ಅದನ್ನು ಕೇಳಿಲ್ಲ, ಇನ್ನೇನು ಉಳಿತು? ಧರ್ಮ ಅಂದರೆ ಮೂಲ ಧರ್ಮ ಅದೇ. ಪರಮಾತ್ಮನ ಆದೇಶವನ್ನು ಪರಿಪಾಲನೆ ಮಾಡುವುದೇ ಧರ್ಮ, ತದ್ವಿರುದ್ಧವಾದದ್ದು ಅಧರ್ಮ. ಅಂಥ ದೊಡ್ಡದಾದ ಅಧರ್ಮವನ್ನು ಅವರು ಮಾಡಿದಾಗ, ಧರ್ಮವನ್ನು ಪರಿತ್ಯಾಗ ಮಾಡಿದಾಗ, ಆ ನಿಮಿತ್ತದಿಂದ ವಿದುರ ಅಲ್ಲಿಂದ ಹೊರಟಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ಭಾಗವತ ಹೇಳುವಂತಹ ಮಾತು, ಯದಾ ತು ಪಾರ್ಥ ಪ್ರಹಿತ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣಃ ನತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತ ಪುಣ್ಯಲೇಶಃ. ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಕೇಳಲಿಲ್ಲ ಅಂತ ಇಷ್ಟೇ ಅನ್ನೋದಿಲ್ಲ ಭಾಗವತ. ಅಮೃತಾಯನಾನಿ ಅಂತ ಒಂದು ಶಬ್ದವನ್ನು ಹೇಳುತ್ತದೆ. ಮೋಕ್ಷ ಸಾಧನವಾದ ಮಾತುಗಳು. ಕೃಷ್ಣ ಪರಮಾತ್ಮನ ನುಡಿ ಇದು ಮೋಕ್ಷ ಸಾಧನವಾದದ್ದು. ಅಂಥ ಮಾತುಗಳನ್ನು ಕೇಳಲಿಲ್ಲ ಅಂದರೆ ಆ ಧೃತರಾಷ್ಟ್ರ ತನ್ನ ಮಕ್ಕಳ ಮಾತನ್ನು ಕೇಳಿಕೊಂಡು ಕೃಷ್ಣನ ವಿರೋಧವನ್ನು ಮಾಡಿದ ಅನ್ನುವುದಕ್ಕೆ ಬೇಸರ ಆಗಿ ವಿದುರ ಹೊರಟ ಅಂತ. ಏನಿದರಿಂದ ನಮಗೆ ಸಂದೇಶ ಶ್ರೀಮದ್ ಭಾಗವತ ಕೊಡ್ತದೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಪ್ರಸಂಗ ಅಲ್ಲಿ ಇದ್ದದ್ದು ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ಅದನ್ನು ಧೃತರಾಷ್ಟ್ರ ಕೇಳಿಲ್ಲ. ಇದು ನಡೆದ ಘಟನೆ. ಆದರೆ ಇಲ್ಲಿ ಮೋಕ್ಷ ಸಾಧನವಾದಂತಹ ವಚನಗಳು ಕೃಷ್ಣನ ಉಪದೇಶದಲ್ಲೇ ನಿತ್ತು. ಇದೊಂದು ಲೌಕಿಕ ವ್ಯವಹಾರ ತಾನೆ. ರಾಜ್ಯವನ್ನು ಹಂಚಿಕೊಡೋದು ಅಣ್ಣ ತಮ್ಮಂದಿರಲ್ಲಿ. ಇಲ್ಲಿ ಮೋಕ್ಷ ಸಾಧನ ವಿಚಾರ ಏನು ಬರಲಿಲ್ವಲ್ಲ ಅಂತ. ಇದಕ್ಕೂ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವ್ಯಾಖ್ಯಾನದ ಬೆಳಕಿನಲ್ಲಿ ನಾವು ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಇದರ ನಿಜವಾದ ಹಾರ್ದ ಏನು ಅಂತ ನಮಗೆ ತಿಳಿಯುತ್ತೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಪಾಂಡವರು ಅಂದರೆ ಯಾವುದರ ಪ್ರತೀಕ, ಪ್ರತಿನಿಧಿ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಧರ್ಮೋ ಭಕ್ತ್ಯಾದಿದಶಕಃ ಶ್ರುತಾದಿಶೀಲವೈನಯೌ ಸಬ್ರಹ್ಮಕಾಸ್ತುತೆ ಯತ್ರ ಮನ್ವಾದಿಂ ತಂ ವಿದುರ್ಬುಧಾಃ. ಶ್ರೀಮದಾಚಾರ್ಯರು ಹೇಳುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ವಚನ.
ಯುಧಿಷ್ಠಿರ ಅಂತ ಒಬ್ಬ ವ್ಯಕ್ತಿ ಅಂತ ನೋಡಬೇಡಿ. ಭೀಮ, ನಕುಲ, ಸಹದೇವ, ಅರ್ಜುನ ಇವರು ಕೇವಲ ವ್ಯಕ್ತಿಗಳಲ್ಲ. ವ್ಯಕ್ತಿಗಳು ಹೌದು, ಮಹಾದೇವತೆಗಳ ಅವತಾರರು ಹೌದು, ಅದು ಪರಮ ಸತ್ಯ. ಆದರೆ ಅದರ ಜೊತೆಗೆ ಅವರನ್ನು ಮಹಾಭಾರತ ಒಂದು ತರಹದ ಪ್ರಾತಿನಿಧಿಕವಾದ ಸ್ಥಾನದಲ್ಲಿ ಗುಣಗಳ ಪ್ರತಿನಿಧಿಗಳನ್ನಾಗಿ ಅವರನ್ನು ನಿರೂಪಣೆ ಮಾಡುತ್ತದೆ. ಪಾಂಡವರ ವಿಜಯ ಅಂದರೆ ಗುಣಗಳ ವಿಜಯ, ಪಾಂಡವರ ವಿರೋಧ ಅಂದರೆ ಗುಣಗಳ ವಿರೋಧ. ಪಾಂಡವರಿಗೆ ರಾಜ್ಯ ಕೊಟ್ಟಿಲ್ಲ ಅಂದರೆ ಜೀವನದಲ್ಲಿ ಗುಣಗಳಿಗೆ ಸ್ಥಾನ ಇಲ್ಲ ಅಂತ ಅರ್ಥ. ಈ ದೃಷ್ಟಿಯಲ್ಲಿ ನೀವು ಮಹಾಭಾರತವನ್ನು ಅಧ್ಯಯನ ಮಾಡಿ ಅಂತ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು, ಅವಕಾಶವನ್ನು ನೀಡಬೇಕು ಅಂತ ಹೇಳ್ತಾನೆ. ಇದರ ಅರ್ಥ ಧರ್ಮ. ಯುಧಿಷ್ಠಿರ ಅಂದರೆ ಧರ್ಮ, ಶುದ್ಧವಾದಂತಹ ನಿಷ್ಕಾಮವಾದ ಧರ್ಮ, ವೇದಶಾಸ್ತ್ರಗಳಿಂದ ವಿಹಿತವಾದಂತಹ ಸತ್ಕರ್ಮಾನುಷ್ಠಾನವನ್ನು ಮಾಡುವಂತಹ, ಆ ಸತ್ಕರ್ಮಾನುಷ್ಠಾನದಿಂದ ಪಡೆಯಬೇಕಾದ ಏನು ಧರ್ಮ ಇದೆ ಆ ಧರ್ಮದ ಪ್ರತೀಕ ಯುಧಿಷ್ಠಿರ. ಅವನಿಗೆ ರಾಜ್ಯ ಕೊಡಬೇಕು, ಇದರ ಅರ್ಥ ಧರ್ಮಕ್ಕೆ ರಾಜ್ಯವನ್ನು ಕೊಡಬೇಕು ಅಂತ. ನಮ್ಮ ಜೀವನದಲ್ಲಿ ಧರ್ಮದ ರಾಜ್ಯ ಇರಬೇಕು, ಅಧರ್ಮದ ರಾಜ್ಯ ಇರಬಾರದು. ಧರ್ಮ ಮಾಡುವುದಕ್ಕಿಂದಿಷ್ಟು ಅವಕಾಶವನ್ನು ಕೊಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕೇವಲ ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಕಾಲ ಮೀಸಲಾಗಿಡುವುದಲ್ಲ, ಧರ್ಮವನ್ನು ಮಾಡುವುದಕ್ಕಾಗಿ ಸ್ವಲ್ಪ ಸಮಯ ಕೊಟ್ಟರೆ ಯುಧಿಷ್ಠಿರನಿಗೆ ನಾವು ರಾಜ್ಯ ಕೊಟ್ಟಂತೆ. ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಸದ್ಗುಣಗಳನ್ನು ಪಡೆಯುವುದಕ್ಕೆ ಸಮಯವನ್ನು ಮೀಸಲಾಗಿಟ್ಟರೆ ಭೀಮಸೇನ ದೇವರಿಗೆ ನಾವು ರಾಜ್ಯವನ್ನು ಕೊಟ್ಟಂತೆ. ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ಮಾಡುವುದಕ್ಕಾಗಿ ಸಮಯ ಮೀಸಲಿಟ್ಟರೆ ಅರ್ಜುನನಿಗೆ ರಾಜ್ಯ ಕೊಟ್ಟಂತೆ. ಶುದ್ಧವಾದ ಚಾರಿತ್ರ್ಯವನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದರೆ, ಅದಕ್ಕಾಗಿ ಉಪದೇಶವನ್ನು ಪಡೆಯೋದು, ಉಪದೇಶ ಮಾಡೋದು, ಸಜ್ಜನರ ಸಹವಾಸ, ಇದಕ್ಕಾಗಿ ನಾವು ಸಮಯವನ್ನು ಮೀಸಲಿಟ್ಟರೆ ಅರ್ಜುನನಿಗೆ, ನಕುಲನಿಗೆ ರಾಜ್ಯ ಕೊಟ್ಟಂತೆ. ಮಹಾತ್ಮರ ಎದುರಿನಲ್ಲಿ ವಿನೀತರಾಗಿ ತಗ್ಗಿ ಬಗ್ಗಿ ಅವರು ಹೇಳಿದ್ದಕ್ಕೆ ಒಗ್ಗಿ ನಡೆದರೆ ಅದು ಸಹದೇವನಿಗೆ ರಾಜ್ಯವನ್ನು ಕೊಟ್ಟಂತೆ. ಇಷ್ಟು ಕೊಟ್ಟರೆ ಇನ್ನೇನು ಬೇಕು ನಮಗೆ? ವಿನಯ ಇದೆ, ಚಾರಿತ್ರ್ಯ ಚೆನ್ನಾಗಿದೆ, ಶಾಸ್ತ್ರಗಳ ಶ್ರವಣವನ್ನು ಮಾಡ್ತಾನೆ, ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳುವುದು ಮಾತ್ರ ಅಲ್ಲ, ಧರ್ಮವನ್ನು ಅನುಷ್ಠಾನ ಮಾಡ್ತಾನೆ. ಇದಾದರೆ ಪರಿಪೂರ್ಣವಾದಂತಹ ಮೋಕ್ಷ ಸಾಧನೆಯನ್ನು ಮಾಡಿದಂತೆ ಆಯಿತು. ಅದನ್ನು ಮಾಡಿದರೆ ಸಿಗೋದೇನು? ಮೋಕ್ಷನೇ. ಆ ದೃಷ್ಟಿಯಲ್ಲಿ ನತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹೃತ ಪುಣ್ಯಲೇಶಃ. ಎಂತಹ ಮಾತನ್ನು ವೇದವ್ಯಾಸದೇವರಾಡುತ್ತಾರೆ. ಅಮೃತ ಸಾಧನವಾದ, ಮೋಕ್ಷ ಸಾಧನವಾದ ಉಪದೇಶ ಕೃಷ್ಣನ ಉಪದೇಶ. ಅದು ಪಾಂಡವರಿಗೆ ರಾಜ್ಯವನ್ನು ನಿಮ್ಮ ರಾಜ್ಯವನ್ನು ನೀವು ಅನುಭವಿಸಿ ಅವರಿಗೂ ಕೊಡಿ ಅಂತ ಹೇಳಿದ ಕೃಷ್ಣ. ಅಷ್ಟೇ, ಲೌಕಿಕ ವ್ಯವಹಾರವನ್ನು ಬದುಕಿಗಾಗಿ ಜೀವನದಲ್ಲಿ ಮಾಡಿಕೊಳ್ಳಿ, ಧರ್ಮವನ್ನೂ ಮಾಡಿ ಸಾಕು, ಉದ್ಧಾರ ಆಗ್ತದೆ ಅಂತ. ಅಷ್ಟೂ ಮಾಡೋದಿಲ್ಲ ಅಂದರೆ ಆಗೋದೇನು? ಅನರ್ಥ. ಆ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಅಲ್ಲಿಂದ ವಿದುರ ಹೊರಟು ಹೋಗಿದ್ದಾನೆ ತೀರ್ಥಯಾತ್ರೆಯನ್ನು ಮಾಡುವುದಕ್ಕೆ. ಎಲ್ಲಿ ಬೇಕಲ್ಲಿ ತೀರ್ಥಯಾತ್ರೆಯನ್ನು ಮಾಡಿಲ್ಲ, ಭಾರತ ದೇಶದಲ್ಲಿ, ಕರ್ಮಭೂಮಿಯಾದ ಭಾರತ ದೇಶದಲ್ಲಿಯೇ ಮಾಡಿದ್ದಾನೆ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ ಗತವಾನ್ ಪ್ರಭಾಸಂ. ವ್ಯಾಖ್ಯಾನಕಾರರು ತಿಳಿಸ್ತಾರೆ, ಅನ್ಯಸ್ಯ ಕರ್ಮಭೂಮಿತ್ವಾಭಾವಾತ್. ಯಾದವಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಕೇವಲ ಭರತಖಂಡದಲ್ಲಿ, ಭಾರತ ವರ್ಷದಲ್ಲಿ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅದು ಹಸ್ತಿನಾಪುರದ ಸಮೀಪದ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಅವನಿಗೆ ಯಾದವರ ವಿನಾಶವಾಗುವ ವಾರ್ತೆ ಕಿವಿಗೆ ಬಿದ್ದಿದೆ. ಅತ್ಯಂತ ಪ್ರೀತಿಪಾತ್ರರು, ದೇವಾವತಾರರು ಯಾದವರು. ಅವರಿಗೆ ಶಾಪವಾಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ನಾಶವಾಗತ್ತೆ ಅಂತನ್ನುವ ವಿಚಾರ ಅವರಿಗೆ ಗೊತ್ತಾಯಿತು. ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾದವರ ನಾಶವಾದದ್ದು ಅವನ ಕಿವಿಗೆ ಬಿದ್ದಿಲ್ಲ, ಇನ್ನೂ ಯಾದವರ ನಾಶವಾಗಿರಲಿಲ್ಲ, ಯಾದವರ ನಾಶವಾಗತ್ತೆ ಅನ್ನುವ ವಿಚಾರ ತಿಳಿದಿದೆ. ಏಷ್ಯತ್ವ ನಿಶ್ಚಿತಂ ಯತ್ತದ ಅತೀತತ್ವೇನ ಭಣ್ಯತೆ ಎನ್ನುವ ದೃಷ್ಟಿಯಲ್ಲಿ ಮುಂದಾಗುವುದನ್ನು ಕೂಡ ಅವನು ಸಂಕ್ಷೇಪವಾಗಿ ಪ್ರಭಾಸದಲ್ಲಿ ಕೇಳಿದ್ದಾನೆ. ವಿಸ್ತಾರವಾಗಿ ಉದ್ಧವನಿಂದ ಮತ್ತೆ ಯಮುನಾ ತೀರದಲ್ಲಿ
ಆ ಶಾಪದ ವಿಚಾರವನ್ನು ತಿಳಿತಾನೆ. ಅನೇಕ ಋಷಿಗಳು ಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಬೇರೆ ಬೇರೆ ದೇವಸ್ಥಾನಗಳು ಅಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಅನ್ಯಾನಿ ಚೈಹ ದ್ವಿಜ ದೇವದೇವೈ ಕೃತಾನಿ ನಾನಾಯತನಾನಿ ವಿಷ್ಣೋ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಆ ಒಂದೊಂದು ದೇವಸ್ಥಾನಗಳಿಗೆ ಹೋದರೆ ಆ ಭಗವಂತನ ಧ್ಯಾನ, ಪರಮಾತ್ಮನ ಚಿಂತನ, ಅವನ ರೂಪದ ಚಿಂತನ, ಅವನ ಗುಣಗಳ ಚಿಂತನ, ಅವನ ಮಹಿಮೆಯ ಚಿಂತನ ಬರಬೇಕು. ಅಂತಹ ಒಂದೊಂದು ಘಟನೆಗಳನ್ನು ತಿಳಿಸಿಕೊಡುವ, ಪ್ರತಿನಿಧೀಕರಿಸುವ ಆ ಭಗವಂತನ ರೂಪಗಳನ್ನು ಸ್ಮರಣೆಗೆ ತಂದು ಕೊಡುವಂತಹ ದೇವತೆಗಳು, ಬ್ರಾಹ್ಮಣರು, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಮಂದಿರಗಳು, ಅಂತಹ ಮಂದಿರಗಳಿಗೆ ಹೋಗ್ತಾರೆ. ಇಲ್ಲಿ ಪ್ರತ್ಯಂಕ ಮುಖ್ಯ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪ್ರತ್ಯಂಕ ಮುಖ್ಯೋ ವಿಷ್ಣು ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಸಮ್ಯಗ್ ಲಕ್ಷಣವತ್ತಮಃ. ಬ್ರಹ್ಮದೇವರಿಗೆ ಪ್ರತ್ಯಂಕವುಳ್ಳವರು ಅಂತ ಕರೀತಾರೆ. ಒಳ್ಳೆ ಲಕ್ಷಣಗಳು, 32 ಲಕ್ಷಣಗಳು ಅವರಿಗಿವೆ. ಆದರೆ ಆ 32 ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿ ಸ್ವತಂತ್ರವಾಗಿ ಇದ್ದದ್ದು ಪರಮಾತ್ಮನಲ್ಲಿ ಆದದ್ದರಿಂದ ಅವನು ಪ್ರತ್ಯಂಕ ಮುಖ್ಯ ಅಂತ. ಸಕಲ ಲಕ್ಷಣಗಳಿಂದ ಕೂಡಿದಂತಹ ಪರಮಾತ್ಮ, ಅವನಿಗೆ ಪ್ರತ್ಯಂಕ ಮುಖ್ಯ ಅನ್ನುವ ಹೆಸರು. ಆಚಾರ್ಯರ ತಾತ್ಪರ್ಯ ಇಲ್ಲ ಅಂತಾದರೆ ಕೇವಲ ಭಾಗವತವನ್ನು ನೋಡಿದರೆ ಪ್ರತ್ಯಂಕ ಮುಖ್ಯ ಅಂದರೆ ಏನು ಅರ್ಥವೇ ಗೊತ್ತಾಗುವುದಿಲ್ಲ. ಪ್ರತ್ಯಂಕ ಮುಖ್ಯ ಅಂದರೆ ಬೇರೆ ಯಾರಲ್ಲ, ಸಾಕ್ಷಾತ್ ವಿಷ್ಣು. 32 ಲಕ್ಷಣಗಳು ಪರಮಾತ್ಮನ ಶರೀರದಲ್ಲಿ ಅತಿ ಸ್ಫುಟವಾಗಿ ಸ್ವತಂತ್ರವಾಗಿ ಪರಿಪೂರ್ಣವಾಗಿ ಇವೆ ಅನ್ನುವ ದೃಷ್ಟಿಯಲ್ಲಿ ಪರಮಾತ್ಮನನ್ನು ಪ್ರತ್ಯಂಕ ಮುಖ್ಯ ಅಂತ ಕರೀತಾರೆ. ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಇನ್ನೊಂದು ಮಾತನ್ನು ಭಾಗವತ ನಮಗೆ ಇಲ್ಲಿ ತಿಳಿಸ್ತದೆ. ಎಷ್ಟೋ ಕಡೆಗೆ ಪಂಚಲೋಹದ ಪ್ರತಿಮೆಗಳಾಗಿರಬಹುದು, ಶಿಲಾಮಯವಾದ ಪ್ರತಿಮೆಗಳಾಗಿರಬಹುದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ಅವರವರ ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ನೋಡ್ತಾರೆ. ನೋಡಿದಾಗ ದೇವರು ಅಂದರೆ ಇವನೇ ದೇವರು ಅಂತ ತಿಳಿಯಬಾರದು. ನ ಪ್ರತೀಕೆ ನಹಿ ಸಹ, ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿಯಬೇಕು. ಆ ಪ್ರತಿಮೆಗಳಲ್ಲಿ ಏನೇನೋ ಸಣ್ಣ ಪುಟ್ಟ ದೋಷಗಳೂ ಇರ್ತವೆ. ದೋಷಗಳು ಅಂದರೆ ಬೇರೆ ಅರ್ಥದಲ್ಲಿ ಅಲ್ಲ, ಅಷ್ಟು ಸುಂದರವಾಗಿ ಕೆಲವು ಪ್ರತಿಮೆಗಳು ಇರ್ತದೆ, ಇರೋದಿಲ್ಲ. ಬೇಡ, ಭಾರೀ ಶಿಲ್ಪಿ ಬಹಳೇ ಸುಂದರವಾಗಿ ಮಾಡಿದ್ದಾನೆ ಒಂದು ಪ್ರತಿಮೆಯನ್ನು ಅಂತ ಇಟ್ಟುಕೊಂಡ್ರೂ ಕೂಡ ಅದು ಎಷ್ಟು ಸುಂದರ ಇರಲಿಕ್ಕೆ ಸಾಧ್ಯ ಇದೆ? ದೇವರಷ್ಟಂತೂ ಸುಂದರ ಇರಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಅದು. ಹಾಗಾಗಿ ಹೀಗೇ ದೇವರಿದ್ದಾನೆ ಅಂತ ತಿಳಿದರೆ ಅಪಚಾರವಾದೀತು ಅಂತನ್ನುವ ದೃಷ್ಟಿಯಲ್ಲಿ ವಿಷ್ಣುವಿನ ಸ್ಮರಣೆ ಮಾಡ್ತಾ ಇದ್ದರು ಅಂತ ಹೇಳದೆ ಪ್ರತ್ಯಂಕ ಮುಖ್ಯ ಅಂತ ಶಬ್ದವನ್ನು ಭಾಗವತ ಪ್ರಯೋಗ ಮಾಡ್ತದೆ. ನಾನು ನೋಡ್ತಾ ಇರುವ ಪ್ರತಿಮೆಯೇ ದೇವರಂತೂ ಅಲ್ಲವೇ ಅಲ್ಲ, ಈ ಪ್ರತಿಮೆಯಂತೆಯೂ ದೇವರಲ್ಲ, ಇದು ಸಾಧಾರಣ ಲಕ್ಷಣವುಳ್ಳದ್ದು. ಅವನು ಪ್ರತ್ಯಂಕ ಮುಖ್ಯ, ಅತ್ಯಂತ ಶ್ರೇಷ್ಠವಾದ ಸುಲಕ್ಷಣಗಳಿಂದ ಕೂಡಿದ ಸಚ್ಚಿದಾನಂದ ಮೂರ್ತಿಯಾದವನು ಪರಮಾತ್ಮ ಎಂಬ ಸ್ಮರಣೆ ನಮಗೆ ದೇವಸ್ಥಾನಗಳಲ್ಲಿ ಬಂದರೆ, ಅಥವಾ ನಮ್ಮ ದೇವರ ಪ್ರತಿಮೆಗಳ ಪೂಜೆ ಮಾಡುವಾಗ ನಮಗೆ ಬಂದರೆ ಆ ಪೂಜೆ ಮಾಡಿದ್ದು ಸಾರ್ಥಕ. ಇದೇ ದೇವರು ಅಂತ ತಿಳಿದರಂತೂ ಅನರ್ಥವೇ, ಹೀಗೇ ದೇವರು ಅಂತ ತಿಳಿದರೂ ಅನರ್ಥವೇ. ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಸ್ಮರಣೆಗೊಂದು ಉದ್ಬೋಧಕವಾಗಿ ಈ ಪ್ರತಿಮೆ ಇದೆ ಅಂತ ಮಾತ್ರ ತಿಳಿಯಬೇಕೇ ಹೊರತು ಪರಮಾತ್ಮನನ್ನು ಸಾಧಾರಣವಾಗಿ ತಿಳಿಯಬಾರದು ಅಂತ ಆ ಶಬ್ದ ಪ್ರಯೋಗ ಮಾಡುವುದರಿಂದ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತಾ ಇದೆ. ಆನಂತರ ಅಲ್ಲಿ ಬರ್ತಾ ಸಾಕ್ಷಾತ್ ಉದ್ಧವನ ಭೇಟಿಯಾಗಿದೆ. ಉದ್ಧವನ ದರ್ಶನ ಆಯಿತು, ಬಹಳ ಸಂತೋಷ ಆಯಿತು ವಿದುರನಿಗೆ. ವಿದುರ ಯಮಧರ್ಮರಾಜನ ಅವತಾರ, 12ನೆಯ ಕಕ್ಷೆ. ಉದ್ಧವ ಬೃಹಸ್ಪತ್ಯಾಚಾರ್ಯರ ಅವತಾರ, ತಾರತಮ್ಯದಲ್ಲಿ 10ನೆಯ ಕಕ್ಷೆ. ಯೋಗ್ಯತೆಯಲ್ಲಿ ವಿದುರನಿಗಿಂತಲೂ ಉದ್ಧವರು ದೊಡ್ಡವರು. ಆ ದೃಷ್ಟಿಯಲ್ಲಿ ಆ ಉದ್ಧವನ ದರ್ಶನವಾದಾಗ ಬಹಳ ಸಂತೋಷವಾಗಿದೆ. ಎಲ್ಲರ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಉದ್ಧವನಿಗೆ ವಿದುರ ಹೇಗಿದ್ದಾರೆ ಎಲ್ಲರೂ ಕೂಡ, ಕೃಷ್ಣ ಹೇಗಿದ್ದಾನೆ, ಬಲರಾಮ ಹೇಗಿದ್ದಾನೆ ಅಂತ. ಶ್ರೀಮದ್ ಆಚಾರ್ಯರಂತಾರೆ, ಕೃಷ್ಣ ಬಲರಾಮನ ಬಗ್ಗೆ ಪ್ರಶ್ನೆ ಕೇಳುವುದರ ಅಭಿಪ್ರಾಯ ಏನು? ಅವರು ಸುಖವಾಗಿಯೇ ಇರ್ತಾರೆ, ಅವರು ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾ ಎಲ್ಲರಿಗೆ ಸುಖವನ್ನು ಉಂಟು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪ್ರಶ್ನೆಯ ಅಭಿಪ್ರಾಯವೇ ಹೊರತು ಅವರು ಸುಖವಾಗಿದ್ದಾರೋ ಇಲ್ವೋ ಅನ್ನುವ ಪ್ರಶ್ನೆಗೆ ಅರ್ಥವೇ ಇಲ್ಲ. ಯಾವಾಗಲೂ ಸುಖವೇ ಅವರಿಗೆ. ಸೂರ್ಯ
ಚೆನ್ನಾಗಿ ಬೆಳಕು ಕೊಡ್ತಾ ಇದ್ದಾನಾ ಅಥವಾ ಸ್ವಲ್ಪ ಏನಾದರೂ ಕತ್ತಲೆ ಇದೆಯಾ, ಏನು ಸಮಸ್ಯೆ ನಿಮ್ಮ ಊರಲ್ಲಿ ಅಂತ ಯಾರಾದರೂ ಕೇಳ್ತಾರಾ? ಕೇಳೋದಿಲ್ಲ. ಯಾಕೆಂದರೆ ಅಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಸೂರ್ಯ ಅಂದಮೇಲೆ ಪ್ರಕಾಶಮಯ, ತೇಜೋಮಯ, ಅದಕ್ಕೆ ವ್ಯತ್ಯಾಸವೇ ಇಲ್ವಲ್ಲ, ಅಂದಮೇಲೆ ಪ್ರಶ್ನೆ ಕೇಳಲೇಬಾರ್ದು. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಲೋಕಾನಾಂ ಸುಖಕರ್ತೃತ್ವಂ ಅಪೇಕ್ಷ ಕುಶಲಂ ವಿಭೋ ಪೃಚ್ಛತೆ ಸತತಾನಂದ ಕಥಂ ತಸ್ಸೈವ ಪೃಚ್ಛತೆ. ಪರಿಪೂರ್ಣ ಆನಂದ ಇರುವ ಪರಮಾತ್ಮನಿಗೆ ಎಂದಿಗೂ ಕುಶಲ ಪ್ರಶ್ನೆ ಮಾಡುವಂತಿಲ್ಲ. ಹೀಗೆ ಅದಲ್ಲದೆ ಎಲ್ಲರ ಬಗ್ಗೆ ಕ್ರಮವಾಗಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ಕೊನೆಗೆ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡಬೇಕು ಅಂತ ವಿದುರರು ಕೇಳಿದಾಗ ಅದಕ್ಕೆ ಉದ್ಧವನಿಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇತಿ ಭಾಗವತಃ ಪೃಷ್ಟಃ ಕ್ಷತ್ರ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನಚೋತ್ಸೇಹೇ ಔತ್ಕಂಠ್ಯಾತ್ ಸ್ಮರಿತೇಶ್ವರಃ. ಭಕ್ತ್ಯುದ್ರೇಕ ಆಗಿದೆ. ಪರಮಭಗವದ್ಭಕ್ತ ಉದ್ಧವ ಯಃ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ. 5 ವರ್ಷದ ಬಾಲಕನಾಗಿರುವಾಗ, ಪುಟ್ಟ ಬಾಲಕ, ಆಟ ಆಡುವ ವಯಸ್ಸು, ತಾಯಿ ಕರೀತಾಳೆ, ಹಸಿವೆ ಆಗಿರುತ್ತದೆ, ಬಂದು ಏನಾದರೂ ತಿನ್ನು ಅಂತ ಹೇಳಿದರೆ, ನಾನಿನ್ನೂ ಕೃಷ್ಣನ ಪೂಜೆ ಮಾಡಿಲ್ಲ, ದೇವರ ಪೂಜೆ ಮಾಡಿಲ್ಲ, ನಾನೇನೂ ತಿನ್ನೋದಿಲ್ಲ ಅಂತ ಹೇಳುವಷ್ಟು ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿದಂತಹ ವ್ಯಕ್ತಿ ಉದ್ಧವ. ಸ್ವರೂಪತಃ ದೊಡ್ಡ ಯೋಗ್ಯತೆ. ಬೃಹಸ್ಪತ್ಯಾಚಾರ್ಯರು ದೇವಗುರು ಅಂದಮೇಲೆ ಅವರ ಬುದ್ಧಿ, ಅವರ ಜ್ಞಾನ, ಅವರ ಭಕ್ತಿ ಅಷ್ಟು ಅದ್ಭುತ. ತಾರತಮ್ಯಕ್ಕೆ ಮುಖ್ಯ ಕಾರಣವೇ ಅದು ಅಂತ ಭಾಗವತ ತಾತ್ಪರ್ಯದಲ್ಲಿಯೇ ಮತ್ತೊಂದು ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಒಬ್ಬರು ದೊಡ್ಡವರು, ಒಬ್ಬರು ಚಿಕ್ಕವರು. ಯಾಕೆ? ಯಾರಲ್ಲಿ ದೇವರ ಭಕ್ತಿ ಹೆಚ್ಚಿದೆ, ಯಾರ ಮೇಲೆ ದೇವರ ಅನುಗ್ರಹ ಹೆಚ್ಚಿದೆ, ಅವರು ದೊಡ್ಡವರು. ಉದ್ಧವ ತಾರತಮ್ಯದಲ್ಲಿ 10ನೆಯ ಕಕ್ಷೆಯಲ್ಲಿ ಬರ್ತಾನೆ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ ಅಂತಾದರೆ ಅದರ ಅಭಿಪ್ರಾಯ ಅಷ್ಟು ದೇವರಲ್ಲಿ ಭಕ್ತಿ ಮಾಡ್ತಾನೆ ಎನ್ನುವುದಕ್ಕೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಕೃಷ್ಣ ಅಂದಾಗ ಅವನ ಮೈ ಮೇಲೆ ಎಚ್ಚರವೇ ಇಲ್ಲ, ಅಷ್ಟು ಕೃಷ್ಣನಲ್ಲಿ ಭಕ್ತಿಯ ಉದ್ರೇಕ ಆಗಿದೆ. ಈಗಂತೂ ಅವನಿಗೆ ವಯಸ್ಸಾಗಿದೆ. ಅದೇ ಭಕ್ತಿಯನ್ನು ಬೆಳೆಸಿಕೊಂಡು ಭಕ್ತಿಯಿಂದ ಕೃಷ್ಣನ ಸೇವೆಯನ್ನು ಮಾಡಿ ಪರಿಪಕ್ವಾವಸ್ಥೆಯನ್ನು ಹೊಂದಿದಂತಹ ಉದ್ಧವ ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿದ್ದಾನೆ. ಕ್ರಮವಾಗಿ ಮತ್ತೆ ಎಚ್ಚರವಾಗಿ ವಿದುರನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಭೂಭಾರ ಹರಣವನ್ನು ಮಾಡಿ ತನ್ನ ಅವತಾರ ಕಾರ್ಯವನ್ನು ಮುಗಿಸುವ ಸಂಕಲ್ಪ ಮಾಡಿದ್ದಾನೆ. ಇನ್ನೇನು ಆ ಕಾಲ ಹತ್ತಿರ ಬಂತು. ಯಾದವರ ನಾಶವಾಗುವ ಕಾಲವೂ ಹತ್ತಿರ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನೇನು ನಿನಗೆ ಹೇಳಲಿ? ಕೃಷ್ಣನ ವಾರ್ತೆಯನ್ನು, ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿನ್ನುನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ನಿಜವಾಗಿ ಇನ್ನೂ ಕೃಷ್ಣಾವತಾರದ ಸಮಾಪ್ತಿಯಾಗಿಲ್ಲ, ಯಾದವರ ನಾಶವಾಗಿಲ್ಲ, ಆದರೆ ಅದು ಹತ್ತಿರ ಬಂದಿದೆ ಎನ್ನುವುದಕ್ಕೋಸ್ಕರ, ಬ್ರಾಹ್ಮಣರ ಶಾಪವಾಗಿದೆ ಅನ್ನುವುದಕ್ಕೋಸ್ಕರ ಆ ರೀತಿ ಉದ್ಧವ ವಿದುರನಿಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಯಾದವರು ಚೆನ್ನಾಗಿ ತಿಳಿದಿಲ್ಲ. ಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವ, ಸ್ವಾತಂತ್ರ್ಯ ಇದನ್ನೆಲ್ಲ ತಿಳಿದವರೇ ಅವರು, ದೇವತೆಗಳು. ಆದರೂ ಕೂಡ ಎಲ್ಲ ಕಾಲದಲ್ಲಿ ಆ ಪರಮಾತ್ಮನ ಪಾರಮ್ಯದ ಚಿಂತನೆ ಅವರಿಗೆ ಬರೋದಿಲ್ಲ. ಭಗವಂತನ ಮಾಯೆ, ಅದ್ಭುತವಾದ ಭಗವಂತನ ಲೀಲೆಗಳನ್ನು ಸ್ಮರಣೆ ಮಾಡಿಕೊಂಡರೆ ನನಗೆ ಆನಂದವಾಗ್ತದೆ, ಕೆಲವೊಮ್ಮೆ ದುಃಖವೂ ಆಗ್ತದೆ ಅಂತಾನೆ. ದುಃಖ ಯಾಕಾಗ್ತದೆ ಅಂದರೆ, ಕೆಲವು ವಿಚಿತ್ರವಾದ ಪ್ರಸಂಗಗಳನ್ನು ದೇವರು ತೋರಿಸಿದ್ದಾನೆ. ವಸುದೇವನ ಮನೆಯಲ್ಲಿ ಹುಟ್ಟಿದ, ಜನ್ಮವೇ ಇಲ್ಲದ ಪರಮಾತ್ಮ ಹುಟ್ಟಿದಂತೆ ತೋರಿಸ್ತಾನೆ. ಕಂಸ ಏನಾದರೂ ಕೊಂದು ಬಿಡ್ತಾನೋ ಅನ್ನುವ ಹೆದರಿಕೆಯಿಂದ ಗೋಕುಲಕ್ಕೆ ಹೋದಂತೆ, ಅಥವಾ ಮುಂದೆ ಜರಾಸಂಧ ಯುದ್ಧ ಮಾಡಿ ಸೋಲಿಸ್ತಾನೆ ಎನ್ನುವ ಭಯದಿಂದಲೋ ಅನ್ನುವಂತೆ ಮಥುರಾ ಪಟ್ಟಣವನ್ನು ಬಿಟ್ಟು ಗೋಮಂತಕಕ್ಕೆ ಹೋದಂತೆ, ಅದಕ್ಕಾಗಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದಂತೆ ಇವೆಲ್ಲ ತೋರಿಸ್ತು. ಕೃಷ್ಣನಿಗೆ ಭಯವೇ ಇಲ್ಲ, ಯಾವ ಶತ್ರುಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಗತ್ಸ್ವಾಮಿಯಾದ ಪರಮಾತ್ಮ ಎಲ್ಲರಿಗೆ ಬಲ ಕೊಟ್ಟವನೇ ಅವನು, ಅವನಿಗೆ ಯಾರಿಂದ ಭಯ ಇದೆ? ಆದರೆ ಪರಮಾತ್ಮ ತಾನು ಅದಕ್ಕಾಗಿ ಮಥುರೆಯನ್ನು ಬಿಟ್ಟು ಹೋದದ್ದು
ಮಥುರೆಯನ್ನು ಬಿಟ್ಟು ಗೋಮಂತಕ್ಕೆ ಹೋದದ್ದು, ಅಥವಾ ಬಾಲಕನಾದಾಗ ಶಿಶುವಾದಾಗ ಮಥುರೆಯನ್ನು ಬಿಟ್ಟು ಗೋಕುಲಕ್ಕೆ ಬಂದದ್ದು, ಇದೆಲ್ಲ ನನಗೆ ಬಹಳ ದುಃಖ ಕೊಡುತ್ತೆ ಅಂತ. ಇಲ್ಲಿ ದುಃಖ ಆಗತ್ತೆ ಅನ್ನುವ ಶಬ್ದಕ್ಕೆ ಯಾದವಾರ್ಯರು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ಅರ್ಥ ಮಾಡ್ತಾರೆ. ದುಃಖ ಅಂದರೆ ದುಃಖ ಅಲ್ಲ. ದೇವರು ಸರ್ವೋತ್ತಮ ಸ್ವತಂತ್ರ ಅಂತ ಗೊತ್ತಿದ ಮೇಲೆ ದುಃಖ ಯಾಕೆ ಪಡಬೇಕು? ಇದೆಲ್ಲ ನಾಟಕ, ಲೀಲೆ ಅಂತ. ಹೌದು, ಇಲ್ಲಿರುವ ದುಃಖ ಖೇದಯತಿ ಎನ್ನುವ ಶಬ್ದದ ಅರ್ಥವೇ ಅಷ್ಟು ಅಂತಾರೆ. ಶಾಸ್ತ್ರಗಳಿಂದ ಪರಮಾತ್ಮ ಸರ್ವೋತ್ತಮ ಸರ್ವಶಕ್ತ ಅಂತನ್ನುವ ನಿರ್ಧಾರವಾದದ್ದರಿಂದ ಇದೆಲ್ಲವೂ ಪರಮಾತ್ಮ ಮಾಡುವುದು ಲೀಲೆ, ಇದು ಕೇವಲ ನಾಟಕ ಎಂಬ ವಿಮರ್ಶೆಯನ್ನು ನಾನು ಮಾಡಬೇಕಾಗತ್ತೆ. ಆ ವಿಮರ್ಶೆ ಮಾಡುವುದಕ್ಕಾಗಿ ಒಂದಿಷ್ಟು ಮನಸ್ಸಿಗೆ ಕ್ಲೇಶ ಆಗತ್ತೆ. ಕಂಡದ್ದನ್ನು ಕಂಡಾಗಿ ತಿಳಿಯುವುದರಲ್ಲಿ ಶ್ರಮ ಇಲ್ಲ. ಕಂಡದ್ದು ಒಂದು, ಆದರೆ ಇದ್ದದ್ದು ಇನ್ನೊಂದು ಅಂತ ನಾವು ವಿಮರ್ಶೆಯಿಂದ ತಿಳಿಯಬೇಕಾದರೆ ಸ್ವಲ್ಪ ಯುಕ್ತಿಯಿಂದ ಚರ್ಚೆಯನ್ನು ಮಾಡಿ ನಿರ್ಣಯ ಮಾಡಬೇಕಾಗತ್ತಲ್ಲ. ಆ ತರಹದ ಕ್ಲೇಶ ನನಗಾಗತ್ತೆ ಎನ್ನುವುದು ಉದ್ಧವನ ಅಭಿಪ್ರಾಯ ಎಂಬುದಾಗಿ ಯಾದವಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆ ಪರಮಾತ್ಮನ ದಯೆ ಎಂಥದ್ದು! ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾ ಪಾಯಯದಪ್ಯ ಸಾಧ್ವಿ ಲೇಭೇ ಗತಿಂ ಧಾತ್ರ್ಯುಚಿತಾಂ ತತೋನ್ಯಂ ಕಂವಾ ದಯಾಲುಂ ಶರಣಂ ವ್ರಜೇಮ. ಪರಮಾತ್ಮ ಪೂತನೆಗೆ ವಿಷ ಕೊಟ್ಟ ಪೂತನೆಗೆ ಸದ್ಗತಿಯನ್ನು ಕೊಟ್ಟ. ಇದಕ್ಕಿಂತ ದೊಡ್ಡ ದೇವರ ಕಾರುಣ್ಯವನ್ನು ಏನು ವರ್ಣನೆ ಮಾಡಬೇಕು ಅಂತ. ತನ್ನ ತಾಯಿಯಾದ ಯಶೋದೆಗೆ ಯಾವ ಸದ್ಗತಿಯನ್ನು ಕೊಡಬೇಕೋ ಆ ತರಹದ ಸದ್ಗತಿಯನ್ನು ಪೂತನಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಹಾಲು ಕುಡಿಸಿದವಳು ಯಶೋದೆ, ವಿಷ ಕುಡಿಸಿದವಳು ಪೂತನೆ. ಅವಳಿಗೂ ಪರಮಾತ್ಮ ಸದ್ಗತಿಯನ್ನು ಕೊಡ್ತಾನೆ ಅಂದರೆ ಭಕ್ತರನ್ನು ಉದ್ಧಾರ ಮಾಡ್ತಾನೆ ಅಂತೇನು ಹೇಳೋದು ಅಂತ. ಮೇಲ್ನೋಟಕ್ಕೆ ಚೆನ್ನಾಗಿದೆ ಈ ಮಾತು, ಆದರೆ ದ್ವೇಷದಿಂದ ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದ ಒಬ್ಬ ದುಷ್ಟಳಾದ ಪೂತನಿಗೆ ಪರಮಾತ್ಮ ಸದ್ಗತಿ ಕೊಟ್ಟರೆ ನಾವ್ಯಾಕೆ ಹಾಗಾದರೆ ದೇವರ ಮೇಲೆ ಭಕ್ತಿ ಮಾಡಬೇಕು? ದ್ವೇಷ ಮಾಡಿದರೂ ಪರವಾಗಿಲ್ಲ ಅಂತ ಅರ್ಥವಾಗತ್ತೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಸರ್ವಥಾ ಆ ಪೂತನಾಳಲ್ಲಿ ಎರಡು ಜೀವ, ಒಂದು ತಾಟಕ, ಊರ್ವಶಿ. ತಾಟಕ ಅವಳು ಮಾತ್ರ ದ್ವೇಷದಿಂದ ವಿಷ ಕುಡಿಸುವುದಕ್ಕೆ ಬಂದವಳು, ಅವಳಿಗೆ ದುರ್ಗತಿಯನ್ನೇ ಕೊಟ್ಟಿದ್ದಾನೆ ಪರಮಾತ್ಮ. ಜೊತೆಗಿರುವ ಊರ್ವಶಿ ಅವಳು ಶಾಪದಿಂದ ಅಲ್ಲಿದ್ದವಳು ಮಾತ್ರ. ಅವಳು ಪರಮಾತ್ಮನ ಭಕ್ತಳೆ, ಅವಳು ಭಕ್ತಿಯಿಂದಲೇ ಹಾಲು ಕುಡಿಸಿದವಳು. ಆದರೆ ದೇಹ ಒಂದೇ ಇತ್ತು. ಅನಿವಾರ್ಯ ಕಾರಣದಿಂದ ಒಂದೇ ದೇಹ ಇರೋದರಿಂದ ತಾಟಕ ವಿಷ ಕುಡಿಸಿದರೆ ಇವಳು ಕುಡಿಸಲೇಬೇಕು. ಇವಳಿಗೆ ಹಾಲು ಕುಡಿಸಲಿಕ್ಕೆ ಇನ್ನೊಂದು ಶರೀರ ಇಲ್ಲ. ಆ ಕಾರಣಕ್ಕಾಗಿ ಸಹವಾಸ ದೋಷದಿಂದ ಏನಾದರೂ ಪಾಪ ಬಂದಿದ್ದರೂ ಕೂಡ ಅದನ್ನು ಕ್ಷಮೆ ಮಾಡಿ ಅವಳ ಸ್ವಾಭಾವಿಕವಾದ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವಳಿಗೆ ಉತ್ತಮವಾದಂತಹ ಸದ್ಗತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಯಬೇಕು. ಜೀವನದಲ್ಲಿ ನಾವು ಧರ್ಮವನ್ನು ಮಾಡಿ ಉತ್ತಮವಾದ ಸ್ಥಾನವನ್ನು ಪಡೆಯಬೇಕು ಅಂತಂದರೆ ಮನಸ್ಸಿದ್ದರೆ ಸಾಕು, ಮಾಡಲಿಕ್ಕಾಗತ್ತೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ಕೆಲವರೆಲ್ಲ ಹೇಳ್ತಾರೆ, ನಮಗೆಲ್ಲ ಧರ್ಮ ಮಾಡಬೇಕು ಅಂತ ಬಹಳ ಇಷ್ಟ ಇದೆ, ಆದರೆ ಸುತ್ತಮುತ್ತಲಿದ್ದವರು ಯಾರೂ ಸರಿ ಇಲ್ಲ, ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮೂರು ಅಷ್ಟು ಚೆನ್ನಾಗಿಲ್ಲ ಅಂತ ಊರಿನ ಮೇಲೆ ಹಾಕ್ತಾರೆ. ನೀವಿರೋ ಊರಲ್ಲ, ನಿಮ್ಮ ಮನೆ ಅಲ್ಲ, ಒಂದೇ ದೇಹದೊಳಗೆ ಇಬ್ಬರಿದ್ದಾರೆ. ಒಬ್ಬಳು ಅಪ್ಸರ ಸ್ತ್ರೀ, ಇನ್ನೊಬ್ಬಳು ರಾಕ್ಷಸಿ. ಇಷ್ಟಿದ್ದರೆ ತನ್ನ ಧರ್ಮವನ್ನು, ತನ್ನ ಭಕ್ತಿಯನ್ನು ತಾನು ಅನುಷ್ಠಾನ ಮಾಡಿದ್ದಾಳೆ ಊರ್ವಶಿ, ಸದ್ಗತಿಯನ್ನು ಹೊಂದಿದ್ದಾಳೆ. ಒಂದೇ ದೇಹದೊಳಗೆ ಇಬ್ಬರಿದ್ದಾಗಲೂ ತನ್ನ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಮನಸ್ಸಿದ್ರೆ ಅಂತಾದ ಮೇಲೆ ಒಂದೇ ಮನೆಯೊಳಗೆ, ಒಂದೇ ಫ್ಲ್ಯಾಟಿನೊಳಗೆ, ಒಂದೇ ಊರೊಳಗೆ ಅದೆಲ್ಲ ನೆವ ಹೇಳಬೇಡಿ. ಶ್ರದ್ಧೆಯಿಂದ ಧರ್ಮವನ್ನು ಮಾಡಿ, ನೀವು ಮಾಡಿದ ಧರ್ಮಕ್ಕೆ ನಿಮಗೆ ದೇವರು ಫಲ ಕೊಡ್ತಾನೆ. ಸುತ್ತಮುತ್ತಲಿದ್ದವರ ಮೇಲೆ ಆ ದೋಷವನ್ನು ಹೊರಿಸಿ ಪಲಾಯನ ಮಾಡುವ ಪ್ರಯತ್ನ ಮಾಡುವುದು ಬೇಡ ಅನ್ನುವುದನ್ನು ಕೃಷ್ಣ ಪರಮಾತ್ಮ ಇದರಿಂದ ತಿಳಿಸಿಕೊಡ್ತಾನೆ. ಈ ರೀತಿ ಇನ್ನೂ ಅನೇಕ ಆ ಪರಮಾತ್ಮನ ಸಮಗ್ರವಾದ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ದಶಮಸ್ಕಂಧದಲ್ಲಿ ಬರೋದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಸ್ಮರಣೆಯನ್ನು ಮಾಡ್ತಾ ಉದ್ಧವರು ಹೇಳ್ತಾರೆ. ಕೊನೆಗೆ ಆ ಪರಮಾತ್ಮನಿಗೆ ಯಾದವರಿಗೆ ಬ್ರಾಹ್ಮಣರ ಶಾಪವಾದದ್ದು, ಅದರಿಂದ ಯಾದವರ
ಕುಲದ ನಾಶವಾಗತ್ತೆ. ಕೃಷ್ಣ ಪರಮಾತ್ಮನು ತನ್ನ ಅವತಾರದ ಉಪಸಂಹಾರವನ್ನು ಮಾಡ್ತಾನೆ. ಒಬ್ಬ ವ್ಯಾಧನಿಂದ ಬಾಣ ಹೊಡೆಸಿಕೊಳ್ಳುವ ನಿಮಿತ್ತವನ್ನು ಮಾಡಿಕೊಂಡು ಸಚ್ಚಿದಾನಂದಾತ್ಮಕವಾದ ಅಚ್ಛೇದ್ಯ ಅಭೇದ್ಯವಾದ ಶರೀರ ಪರಮಾತ್ಮನದು. ಆದರೂ ಕೂಡ ಕೃತ್ರಿಮವಾದ ಒಂದು ಶರೀರವನ್ನು ಲೋಕದಲ್ಲಿ ಇಟ್ಟು ತನ್ನ ಸಚ್ಚಿದಾನಂದಾತ್ಮಕವಾದ ಶರೀರವನ್ನು ಅದೃಶ್ಯವನ್ನಾಗಿ ಮಾಡಿ ಅದನ್ನು ಪರಮಾತ್ಮ 5 ಕಡೆಗೆ ಇಡ್ತಾನೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಬ್ರಹ್ಮಲೋಕ, ಅದರಂತೆ ಪರಮಾತ್ಮ ಸ್ವರ್ಗದಲ್ಲಿ, ಸೂರ್ಯನಲ್ಲಿ, ಭೂಲೋಕದಲ್ಲಿ, ಹೀಗೆ ಅನೇಕ ಕಡೆಗೆ ಪರಮಾತ್ಮ ತನ್ನ ಮೂಲ ರೂಪವನ್ನು, ತನ್ನ ಸಚ್ಚಿದಾನಂದಾತ್ಮಕವಾದ ರೂಪವನ್ನು ಇಡ್ತಾನೆ. ಅದಕ್ಕೆ ಸರ್ವಥಾ ನಾಶ ಇಲ್ಲ ಇತ್ಯಾದಿ ವಿಷಯಗಳನ್ನು ಹೇಳ್ತಾನೆ. ಹೇಳಿ ಆ ಪರಮಾತ್ಮ ನನಗೆ ಹೇಳಿದ, ತತ್ವೋಪದೇಶ ಮಾಡಿ ಇದನ್ನು ಕಲಾಪಗ್ರಾಮದಲ್ಲಿ ಹೋಗಿ ಅಲ್ಲಿ ಎಲ್ಲರಿಗೂ ನೀನು ತತ್ವೋಪದೇಶ ಮಾಡಬೇಕು ಅಂತ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ ಅಂತ. ವಿದುರನಿಗೆ ಸಂತೋಷವೋ ಸಂತೋಷ. ಓ, ದೇವರು ತಾನು ನೇರವಾಗಿ ನಿನಗೆ ಉಪದೇಶ ಮಾಡಿದ್ದಾನೆಯೇ, ಹಾಗಾದರೆ ಆ ತತ್ವಗಳನ್ನು ನನಗೂ ಹೇಳು ಅಂತ. ನಿನಗೆ ಹೇಳುವುದಕ್ಕೆ ನನಗೆ ಹೇಳಿಲ್ಲ ಅಂದ. ಕಲಾಪಗ್ರಾಮದಲ್ಲಿರುವ ಋಷಿಗಳಿಗೆ ಉಪದೇಶ ಮಾಡುವುದಕ್ಕೆ ಹೇಳಿದ್ದಾನೆ ಹೊರತು ನಿನಗೆ ಹೇಳುವುದಕ್ಕೆ ಮೈತ್ರೇಯರಿಗೆ ಹೇಳಿದ್ದಾನೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಶಾಸ್ತ್ರ ಧರ್ಮ. ತತ್ವಜ್ಞಾನವನ್ನು ಉಪದೇಶ ಮಾಡೋದು ಕರ್ತವ್ಯ. 2 ಅಕ್ಷರ ನಮಗೆ ಬರುತ್ತೆ ಅಂದರೆ ತಿಳಿದಷ್ಟು ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದರಲ್ಲಿ ತಪ್ಪೇನಿದೆ. ಆದರೆ ಅದಕ್ಕಾಗಿ ವಿಶೇಷವಾದ ದೇವರ, ವಾಯುದೇವರ, ದೇವತೆಗಳ, ಗುರುಗಳ ಆಜ್ಞೆ ಇದ್ದರೆ ಮಾತ್ರ ಯಾರಿಗೆ ಹೇಳಬೇಕು, ಯಾವಾಗ ಹೇಳಬೇಕು, ಎಷ್ಟು ಹೇಳಬೇಕು ಅಂತ ಹೇಳ್ತಾರೋ ಅಷ್ಟೇ ಹೇಳಬೇಕು ಹೊರತು ಹೆಚ್ಚಿಗೆ ಹೇಳಿದರೆ ಅದು ದೇವರಿಗೆ ಸಮ್ಮತವಾಗುವುದಿಲ್ಲ. ಅದರಿಂದ ನಮಗೆ ಹಾನಿಯೇ ಇದೆ, ಅನರ್ಥವೇ ಇದೆ. ಇಂಥವರಿಗೆ ಹೇಳಬೇಕು, ಇಂಥವರಿಗೆ ಹೇಳಬಾರದು ಅಂತ ಇದೆ ಶಾಸ್ತ್ರದಲ್ಲಿ. ಈ ಸಮಯದಲ್ಲಿ ಹೇಳಬೇಕು, ಈ ಸಮಯದಲ್ಲಿ ಹೇಳಬಾರದು ಅಂತಿದೆ. ನಿಷಿದ್ಧ ದೇಶ, ನಿಷಿದ್ಧ ಕಾಲ, ನಿಷಿದ್ಧ ವ್ಯಕ್ತಿಗಳು. ಆ ರೀತಿ ಉದ್ಧವ ಹೇಳ್ತಾನೆ, ನನಗೆ ಉಪದೇಶ ಮಾಡುವುದಕ್ಕೆ ದೇವರು ಹೇಳಿದ್ದಾನೆ, ಆದರೆ ಕಲಾಪಗ್ರಾಮದಲ್ಲಿರುವ ಋಷಿಗಳಿಗೆ, ನಿನಗಲ್ಲ, ನಿನಗೋಸ್ಕರ ಮೈತ್ರೇಯರಿಗೆ ಹೇಳಿದ್ದಾನೆ, ಅವರು ಬಂದು ನಿನಗೆ ಉಪದೇಶ ಮಾಡ್ತಾರೆ ಅಂತ. ಇಷ್ಟು ಸೂಕ್ಷ್ಮವಾಗಿ ಶಾಸ್ತ್ರದ ಆದೇಶಗಳಿರುತ್ತವೆ. ಆ ದೃಷ್ಟಿಯಲ್ಲಿ ವಿದುರನು ಸಂತೋಷಪಟ್ಟಿದ್ದಾನೆ. ಅಂತೂ ನನ್ನನ್ನು ನೆನೆಸಿಕೊಂಡು ನನಗಾಗಿ ಉಪದೇಶ ಮಾಡುವುದಕ್ಕೆ ಮೈತ್ರೇಯರನ್ನು ದೇವರು ಕಳಿಸ್ತಾನೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನ್ನದೇನು, ಅದಕ್ಕಾಗಿ ನಾನು ಕಾಯ್ತೇನೆ ಅಂತ ಕಾಯ್ದಿದ್ದಾನೆ. ಮುಂದೆ ವಿದುರ ಸಂಚಾರ ಮಾಡ್ತಾ ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಬಂದ, ಹರಿದ್ವಾರಕ್ಕೆ ಬಂದಿದ್ದಾನೆ. ಅಲ್ಲಿ ಮೈತ್ರೇಯರ ದರ್ಶನವಾಗಿದೆ. ಮೈತ್ರೇಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವಿದುರ. ಆ ಮೈತ್ರೇಯರು ವಿದುರನಿಗೆ ಮುಂದೆ ಭಾಗವತದ ಉಪದೇಶವನ್ನು ಮಾಡ್ತಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ನಾಣ್ಯದುಪಾರಮಂಬ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಸುಖವಾಗಬೇಕು ಅಂತ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತಾನೆ, ದುಃಖ ಪರಿಹಾರ ಮಾಡಿಕೊಳ್ಳಬೇಕು, ಸುಖ ಆಗಬೇಕು, ಇದು ಎಲ್ಲರ ಅಪೇಕ್ಷೆ. ಆದರೆ ವಿಪರೀತ, ದುಃಖವೇ ಬಹಳ ಆಗ್ತದೆ, ಸುಖ ಆಗುವುದಿಲ್ಲ. ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಕಾರಣ ಏನು ಅಂದರೆ ನಿಜವಾದ ಸಾಧನೆ ಏನೋ ಅದನ್ನು ಮಾಡುವುದಿಲ್ಲ ಅನ್ನೋದಕ್ಕಾಗಿಯೇ ಸುಖ ಸಿಗೋದಿಲ್ಲ. ಬೇಡುವರೋ ಸುಖವ, ಬೇಡರೋ ದುಃಖವ, ಮಾಡರೋ ಅದರ ಉಪಾಯವ ಅಂತ ದಾಸರು ಹೇಳ್ತಾರೆ. ಸುಖ ಬೇಕು, ದುಃಖ ಬೇಡ, ಇದು ಎಲ್ಲರ ಅಪೇಕ್ಷೆ, ಆದರೆ ಅದಕ್ಕಾಗಿ ಪ್ರಯತ್ನ ಇಲ್ಲ. ಹಾಗಾದರೆ ಸುಖ ಸಿಗುವುದಕ್ಕೆ ಹೇಗೆ ಸಾಧ್ಯ? ಆ ದೃಷ್ಟಿಯಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ನೀವೇ ನಮಗೆ ಉಪದೇಶ ಮಾಡಿ ಉದ್ಧಾರ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ಮೈತ್ರೇಯರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಪರಮಾತ್ಮನ ಸೃಷ್ಟಿಕರ್ತೃತ್ವದ ಚಿಂತನ, ಭಗವಂತನ ಗುಣಪರಿಪೂರ್ಣತ್ವದ ಚಿಂತನ, ಇದನ್ನೆಲ್ಲ ನಾವು ಮಾಡಬೇಕು. ಆ ಅನುಸಂಧಾನಪೂರ್ವಕವಾಗಿ ಸತ್ಕರ್ಮಗಳನ್ನು ಮಾಡಬೇಕು. ಪರಮಾತ್ಮನ ಸೃಷ್ಟಿಯನ್ನು ತಿಳಿಯುವುದೇ ಬಹಳ ದೊಡ್ಡದು. ಆ ಭಗವಂತನ ಸೃಷ್ಟಿಕರ್ತೃತ್ವದ ವರ್ಣನೆಯನ್ನು ಮಾಡುತ್ತಾರೆ. ವೈರಾಜ ಸೃಷ್ಟಿ, ಪಾದ್ಮ ಸೃಷ್ಟಿ ಎರಡನ್ನೂ ಹೇಳುತ್ತಾರೆ. ಪರಮಾತ್ಮ ತಾನು ಮೊದಲು ಈ ಸಮಗ್ರವಾದಂತಹ ಬ್ರಹ್ಮದೇವರ ಒಂದು 100 ವರ್ಷದ ಆಯುಷ್ಯದ ಮೊದಲನೆಯ ದಿನ ಅದು ವೈರಾಜಕಲ್ಪ. ವಿರಾಣ್ಣಾಮಕನಾದಂತಹ ಪರಮಾತ್ಮ ಬ್ರಹ್ಮಾಂಡ ವ್ಯಾಪ್ತವಾದಂತಹ ವಿರಾಣ್ಣಾಮಕ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ
ಆ ಬ್ರಹ್ಮದೇವರ ದೇಹದಲ್ಲಿ ನಾನಾ ವಿಧವಾದ ಅಂಗಗಳು, ಅವುಗಳಲ್ಲಿ ತತ್ವಾಭಿಮಾನಿ ದೇವತೆಗಳು, ಇವುಗಳೆಲ್ಲವನ್ನು ಸೃಷ್ಟಿ ಮಾಡಿದ್ದರ ಕ್ರಮ ಅದನ್ನೂ ವರ್ಣನೆ ಮಾಡುತ್ತಾರೆ. ಆಮೇಲೆ ಬ್ರಹ್ಮದೇವರ 50 ವರ್ಷದ ಆಯುಷ್ಯಕ್ಕೆ ಪರಾರ್ಧ ಅಂತಾರೆ. ಕೊನೇ ದಿವಸ ಅದಕ್ಕೆ ಪಾದ್ಮಕಲ್ಪ ಅಂತ ಕರೀತಾರೆ. ಬ್ರಹ್ಮದೇವರ ಒಂದೊಂದು ದಿನಕ್ಕೂ ಒಂದೊಂದು ಕಲ್ಪ ಅಂತ ಹೆಸರು. ಸಂಪೂರ್ಣ 100 ವರ್ಷ ಆದರೆ ಅದು ಮಹಾಕಲ್ಪ, ಒಂದೊಂದು ದಿನ ಅದು ಬರೀ ದಿನಕಲ್ಪ. ಮೊದಲನೆಯ ದಿನಕಲ್ಪಕ್ಕೆ ವೈರಾಜಕಲ್ಪ ಅಂತ ಹೆಸರಾದರೆ 50ನೆಯ ವರ್ಷದ ಕೊನೆ ದಿನ ಅದು ಪಾದ್ಮಕಲ್ಪ. ಪರಮಾತ್ಮನ ನಾಭಿಯಿಂದ ಪದ್ಮ ಬಂದದ್ದು, ಆ ಪದ್ಮದಲ್ಲಿ ಬ್ರಹ್ಮದೇವರು, ಪದ್ಮದಲ್ಲಿದ್ದ ಪರಮಾತ್ಮನೇ ಬ್ರಹ್ಮದೇವರಿಗೆ ಜನ್ಮವನ್ನು ಕೊಡ್ತಾನೆ, ಅದು ಪಾದ್ಮಕಲ್ಪ. ಆಗ ಪರಮಾತ್ಮನ ದರ್ಶನ ಅವರಿಗೆ ಆಗುವುದಿಲ್ಲ. ನಾಲದಲ್ಲಿ ಹೋಗಿ ಹುಡುಕ್ತಾರೆ, ಪರಮಾತ್ಮ ಎಲ್ಲಿದ್ದಾನೆ ಅಂತ. ತಪಸ್ಸು ಮಾಡುವಂಥ ಆದೇಶ ಮಾಡುತ್ತಾನೆ ಪರಮಾತ್ಮ. ತಪಸ್ಸು ಮಾಡಿದಾಗ ಮನುಷ್ಯಮಾನದಿಂದ 100 ವರ್ಷಗಳವರೆಗೆ ಬ್ರಹ್ಮದೇವರು ತಪಶ್ಚರ್ಯ ಮಾಡಿದಾಗ ಬ್ರಹ್ಮದೇವರಿಗೆ ಭಗವಂತನ ದರ್ಶನ, ಆ ವೈಕುಂಠ ಲೋಕದ ದರ್ಶನ ಎಲ್ಲವನ್ನೂ ಪರಮಾತ್ಮ ಮಾಡಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಆಮೇಲೆ ಮತ್ತೆ ಅವರ ಮೂಲಕ ಪರಮಾತ್ಮ ಸೃಷ್ಟಿಯನ್ನು ಮಾಡಿಸ್ತಾನೆ ಇತ್ಯಾದಿ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಪರಮಾತ್ಮ ಮಹತ್ತತ್ವದ ಸೃಷ್ಟಿಯನ್ನು ಮಾಡುತ್ತಾನೆ. 9 ಸೃಷ್ಟಿಗಳನ್ನು ಹೇಳ್ತಾರೆ. 7 ಪ್ರಾಕೃತ, ಇನ್ನು 6 ಪ್ರಾಕೃತ, ವಿಕೃತ ಅಂದರೆ ಬ್ರಹ್ಮಾಂಡ, ವೈಕೃತ ಸೃಷ್ಟಿ 3 ಅಂತ ಒಟ್ಟು 9 ತರಹದ ಸರ್ಗಗಳನ್ನು ಹೇಳಿಕೊಡ್ತಾರೆ. ಮೊದಲನೆಯ ಸೃಷ್ಟಿ ಅದು ಮಹತ್ತತ್ವದ ಸೃಷ್ಟಿ. ಮಹತ್ತತ್ವವನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಪರಮಾತ್ಮ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳೆಲ್ಲವೂ ಕೂಡ ವ್ಯಾಪ್ತವಾಗಿದೆ. ಅಪರಿಚ್ಛಿನ್ನ ಅಂತಾರೆ, ಸೀಮೆ ಇಲ್ಲ ಅದಕ್ಕೆ. ವ್ಯಾಪ್ತವಾಗಿ ಎಲ್ಲ ಕಡೆಗೆ ಹರಡಿಕೊಂಡಂತಹ ಆ ಮೂಲವಾದ ಪ್ರಕೃತಿಯಿಂದ 3 ಗುಣಗಳನ್ನು ಪ್ರತ್ಯೇಕ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ರಾಶೀಕೃತ ಗುಣಗಳು ಅಂತಾರೆ. ಸಸರ್ಜ ಭಗವಾನಾದೌ 3 ಗುಣಾನ್ ಪ್ರಕೃತೆ ಪರಃ. ಆ 3 ಗುಣಗಳನ್ನು ಪರಮಾತ್ಮ ತೆಗೀತಾನೆ, ಸತ್ವಗುಣ, ರಜೋಗುಣ, ತಮೋಗುಣ. ಅದರಲ್ಲಿ ಪ್ರಳಯ ಕಾಲದೊಳಗೆ ಸತ್ವಗುಣ ಶುದ್ಧವಾಗಿರುತ್ತದೆ, ರಜೋಗುಣ ತಮೋಗುಣಗಳು ಮಿಶ್ರವಾಗಿರ್ತವೆ. ಪ್ರಳಯ ಕಾಲದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳು 3 ಮಿಶ್ರವಾಗಿರ್ತವೆ. ಸೃಷ್ಟಿಕಾಲದಲ್ಲಿ ಮಾತ್ರ ಸತ್ವಗುಣ ಶುದ್ಧವಾಗಿರುತ್ತದೆ, ರಜೋಗುಣ ತಮೋಗುಣಗಳು ಮಿಶ್ರವಾಗಿರ್ತದೆ. ಏನು ಹಾಗಂದರೆ ಅರ್ಥ ಅಂದರೆ ಮಹತ್ತತ್ವದ ಸೃಷ್ಟಿಯನ್ನು ಮಾಡುತ್ತಾನೆ ಪರಮಾತ್ಮ. ಆ ಮಹತ್ತತ್ವದಲ್ಲಿ ಪರಮಾತ್ಮ ಸೃಷ್ಟಿಯನ್ನು ಮಾಡಿರ್ತಾನಲ್ಲ, ಅದರ ಪ್ರಳಯವಾದಾಗ ಆ ಮಹತ್ತತ್ವ ಅದು ಮತ್ತೆ ಗುಣತ್ರಯದಲ್ಲಿ ಸೇರ್ತದೆ. ಆಗ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯಾಗಿರುತ್ತದೆ. ಯಾವ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯಾಗಿದೆಯೋ ಆ ರಜೋಗುಣ ತಮೋಗುಣಗಳು ಅವುಗಳೆಲ್ಲ ಮತ್ತೆ ಮೂಲ ಗುಣಗಳಲ್ಲಿ ಸೇರಿಬಿಡುತ್ತದೆ, ಎಲ್ಲವೂ ಮಿಶ್ರವಾಗಿರುತ್ತದೆ. ಅದಕ್ಕೆ ಗುಣ ಸಾಮ್ಯಾವಸ್ಥಾ ಅಂತ ಕರೀತಾರೆ. ಎಲ್ಲದರಲ್ಲಿಯೂ ಮಿಶ್ರಿತತ್ವ ಅನ್ನೋದು ಸಮಾನವಾಗಿ ಬಂತು. ಸತ್ವಗುಣ ಮಾತ್ರ ಶುದ್ಧವಾಗಿ ಉಳಿದು ರಜೋಗುಣಗಳು ತಮೋಗುಣಗಳು ಮಾತ್ರ ಮಿಶ್ರವಾದರೆ ವೈಷಮ್ಯ ಬಂತು. 1 ಗುಣ ಶುದ್ಧ, 2 ಗುಣಗಳು ಮಿಶ್ರ, ಅದಕ್ಕೆ ವೈಷಮ್ಯಾವಸ್ಥಾ ಅಂತಾರೆ. ವೈಷಮ್ಯಾವಸ್ಥಾನೇ ಸೃಷ್ಟಿ, ಸಾಮ್ಯಾವಸ್ಥಾನೇ ಪ್ರಳಯ. ರಜೋಗುಣ ಹಾಗೂ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿಯನ್ನು ಮಾಡುತ್ತಾನೆ ಪರಮಾತ್ಮ. ರಜೋಗುಣ ಅಂತ ಅದಕ್ಕೆ ಹೆಸರು. ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿ ಅಂದರೆ ಮಹತ್ತತ್ವಾಭಿಮಾನಿಗಳಾದಂತಹ ಬ್ರಹ್ಮದೇವರು ಪರಮಸಾತ್ವಿಕರು ಅಂತ ಹೇಳ್ತಿರಲ್ಲ, ಬರೀ ರಜೋಗುಣ ತಮೋಗುಣಗಳಿಂದ ಮಹತ್ತತ್ವದ ಸೃಷ್ಟಿ ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ರಜೋಗುಣ ಅಂತ ಹೆಸರಿದೆ, ಆದರೆ ರಜೋಗುಣದಲ್ಲಿ ಇದ್ದದ್ದು ಜಾಸ್ತಿ ಸತ್ವಗುಣವೇ. 100 ಸತ್ವಗುಣ ಇದೆ, 100 ಭಾಗ ಸತ್ವಗುಣ ಇದೆ, ಒಂದೇ ಒಂದು ರಜೋಗುಣ, 100% ತಮೋಗುಣ ಇದೆ. 100 ಸತ್ವಗುಣ, 1 ರಜೋಗುಣ, 100% ತಮೋಗುಣ.
ಆದರೆ ಅದಕ್ಕೆ ಹೆಸರು ಮಾತ್ರ ರಜೋಗುಣ ಅಂತ ಹೆಸರು. ಯಾಕೆ ಅಂದರೆ ಸತ್ವಗುಣವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ರಜೋಗುಣ ತಮೋಗುಣಗಳಲ್ಲಿ ಯಾವುದು ಹೆಚ್ಚಿದೆಯೋ ಆ ಹೆಸರು. ಇದರಂತೆ ತಮೋಗುಣದಲ್ಲಿಯೂ ಕೂಡ 10 ಸತ್ವಗುಣನೇ ಇದೆ, 1 ತಮೋಗುಣ ಇದೆ, 1/10 ರಜೋಗುಣ ಇದೆ. ರಜೋಗುಣ ತಮೋಗುಣಗಳಲ್ಲಿ ತಮೋಗುಣ ಹೆಚ್ಚು ಅಂತ ಅನ್ನೋದಕ್ಕಾಗಿ ಅದನ್ನು ತಮೋಗುಣ ಅಂತ ಕರೀತಾರೆ. ನೋಡಿದರೆ ಅದರೊಳಗೂ ಸತ್ವಗುಣವೇ ಜಾಸ್ತಿ. ಇಂತಹ ರಜೋಗುಣದಿಂದ ಹಾಗೂ ತಮೋಗುಣದಿಂದ ಮಹತ್ತತ್ವದ ಸೃಷ್ಟಿಯನ್ನು ಪರಮಾತ್ಮ ಮಾಡುತ್ತಾನೆ. ಆ ಮಹತ್ತತ್ವದ ಸೃಷ್ಟಿ ಇದು ಮೊದಲನೆಯ ಸೃಷ್ಟಿ. ಆಮೇಲೆ ಅಹಂಕಾರ ತತ್ವ. ಆ ಅಹಂಕಾರ ತತ್ವದಲ್ಲಿಯೂ ಮತ್ತೆ 3: ವೈಕಾರಿಕ, ತೈಜಸ, ತಾಮಸ. ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು, ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ ಮತ್ತು ಮನಸ್ಸು, ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿ, ಆಮೇಲೆ ಅವಿದ್ಯಾ ಸೃಷ್ಟಿ. ಈ ರೀತಿ ಆಮೇಲೆ 3 ತರಹದ ಜೀವರಾಶಿಗಳು: ಉತ್ಸ್ರೋತಸಃ, ತಿರ್ಯಕ್ ಸ್ರೋತಸಃ, ಅರ್ವಾಕ್ ಸ್ರೋತಸಃ ಅಂತ. ಈ ಗಿಡಮರಗಳ ಸೃಷ್ಟಿಯೆಲ್ಲ ಏನಿದೆ ಇದು ಉತ್ಸ್ರೋತಸ್ ಅಂತ. ಯಾಕೆಂದರೆ ಪ್ರಾಯ ಪರೋಪಕಾರವನ್ನು ಮಾಡ್ತವೆ, ಊರ್ಧ್ವಗತಿಯನ್ನು ಹೊಂದ್ತವೆ ಅಂತ. ತಿರ್ಯಕ್ ಸ್ರೋತಸ್ ಅಂದರೆ ಈ ಪ್ರಾಣಿಗಳು, ಪಶುಗಳು ಇತ್ಯಾದಿಗಳು ಯಜ್ಞಯಾಗಾದಿಗಳಿಗೆ ಉಪಯುಕ್ತವಾದರೆ ಸರಿ, ಇಲ್ಲ ಅಂದರೆ ಊರ್ಧ್ವಗತಿಯೂ ಇಲ್ಲ ಅಧೋಗತಿಯೂ ಇಲ್ಲ, ಮಧ್ಯದಲ್ಲಿ ಇರ್ತವೆ ಅಂತ. ಹೆಚ್ಚು ಪಾಪಗಳನ್ನೇ ಮಾಡಿ ಅಧೋಗತಿಯನ್ನು ಹೊಂದುವಂತಹ ಮಾನವರು ಅರ್ವಾಕ್ ಸ್ರೋತಸ್ ಅಂತ. ಹೀಗೆ 9 ತರಹದ ಸೃಷ್ಟಿಗಳ ವರ್ಣನೆಯನ್ನೆಲ್ಲ ಮಾಡಿ ಮುಂದೆ ಕ್ರಮವಾಗಿ ಈ ಮೈಥುನ ಕ್ರಮದಲ್ಲಿ ಸೃಷ್ಟಿಯನ್ನು ಹೇಳ್ತಾರೆ. ಸ್ವಯಂಭುವಮನು, ಶತರೂಪ, ಅವರಿಬ್ಬರನ್ನು ಬ್ರಹ್ಮದೇವರು ತಮ್ಮ ಶರೀರದಿಂದಲೇ ಸೃಷ್ಟಿಯನ್ನು ಮಾಡುತ್ತಾರೆ. ಆ ಸ್ವಯಂಭುವಮನು ಹಾಗೂ ಶತರೂಪ ಇವರ ಮೂಲಕವಾಗಿ ಮುಂದೆ ಈ ಮೈಥುನ ಸೃಷ್ಟಿಯ ಪ್ರಾರಂಭವಾಗ್ತದೆ ಅಂತ ಹೇಳ್ತಾರೆ. ಸ್ವಯಂಭುವಮನುವಿನ ಸೃಷ್ಟಿಯನ್ನು ಮಾಡಿದಾಗ ಸ್ವಯಂಭುವಮನು ಕೇಳ್ತಾನೆ, ನಾನು ಎಲ್ಲಿದ್ದು ಸೃಷ್ಟಿಯನ್ನು ಮಾಡಲಿ, ಭೂಮಿಯೇ ಇಲ್ವಲ್ಲ ಅಂತ. ಹಿರಣ್ಯಾಕ್ಷ ಭೂಮಿಯನ್ನು ಅಪಹಾರ ಮಾಡಿ ಸಮುದ್ರದಲ್ಲಿ ಮುಳುಗಿಸಿರುತ್ತಾನೆ. ಆ ಸಂದರ್ಭದಲ್ಲಿ ವರಾಹ ರೂಪದಿಂದ ಪರಮಾತ್ಮ ಅವತಾರವನ್ನು ಮಾಡಿ ಭೂಮಿಯ ಉದ್ಧಾರವನ್ನು ಮಾಡಿ ಭೂಮಿಯನ್ನು ಸ್ಥಿರವಾದ ಸ್ಥಾನವನ್ನು ಸ್ವಯಂಭುವ ಮನುವಿಗೆ ಕರುಣಿಸ್ತಾನೆ. ಆ ನಂತರ ಸೃಷ್ಟಿಯನ್ನು ಅವನು ಮಾಡುತ್ತಾನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಇಲ್ಲಿ ವರಾಹ ಅವತಾರ ಪರಮಾತ್ಮ ಮಾಡಿದ್ದು 2 ಬಾರಿ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡುತ್ತಾನೆ. ಆದಿ ಹಿರಣ್ಯಾಕ್ಷ, ಬ್ರಹ್ಮದೇವರಿಂದ ಹುಟ್ಟಿದ ಹಿರಣ್ಯಾಕ್ಷ, ಪ್ರಳಯ ಕಾಲದ ನೀರಿನಲ್ಲಿ ತಾನಾಗಿಯೇ ಮುಳುಗಿದ ಪೃಥ್ವಿಯನ್ನು ಪರಮಾತ್ಮ ಎತ್ತುವಾಗ ಅವನು ಅಡ್ಡಿಯಾಗ್ತಾನೆ. ಅವನನ್ನು ಪರಮಾತ್ಮ ತನ್ನ ಕೋರೆಹಲ್ಲಿನಿಂದ ಸಂಹಾರ ಮಾಡ್ತಾನೆ ಮೊದಲು. 2ನೇ ಬಾರಿ ಪುನಃ ಭೂಮಿಯನ್ನು ಇವನು ಕಶ್ಯಪರಿಂದ ದಿತಿಯಲ್ಲಿ ಹುಟ್ಟಿದ ದೈತ್ಯ ಹಿರಣ್ಯಾಕ್ಷ ಇವನು. ಈ ಹಿರಣ್ಯಾಕ್ಷ ಸಮುದ್ರದಲ್ಲಿ ತಾನಾಗಿಯೇ ಬುದ್ಧಿಪೂರ್ವಕವಾಗಿ ಪೃಥ್ವಿಯನ್ನು ಮುಳುಗಿಸಿದಾಗ ಅದನ್ನು ವರಾಹ ರೂಪದಿಂದ ಪರಮಾತ್ಮ ಮತ್ತೆ ಉದ್ಧಾರ ಮಾಡ್ತಾನೆ. ಆಗ ಹಿರಣ್ಯಾಕ್ಷ ಅಡ್ಡಿಯಾದಾಗ ಅವನನ್ನು ಜೋರಾಗಿ ಕಪೋಲಕ್ಕೆ ಕಿವಿಯ ಹತ್ತಿರ ಚೆನ್ನಾಗಿ ಹೊಡೆದು ಅವನನ್ನು ಸಂಹಾರ ಮಾಡ್ತಾನೆ. ಮೊದಲನೆಯ ಹಿರಣ್ಯಾಕ್ಷನನ್ನು ಹಲ್ಲಿನಿಂದ, 2ನೇ ಹಿರಣ್ಯಾಕ್ಷನನ್ನು ಕರ್ಣತಾಡನದಿಂದ ಸಂಹಾರ ಮಾಡ್ತಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ತರಹದ 2 ಕಥೆಗಳನ್ನು ಸೇರಿಸಿ ಭಾಗವತ ನಮಗೆ ತಿಳಿಸಿಕೊಟ್ಟಿದೆ. ಅದನ್ನು ಸೂಕ್ಷ್ಮ ದೃಷ್ಟಿಯಿಂದ ಪ್ರಮಾಣಗಳಿಗೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಅಂತಹ ಸ್ವಯಂಭುವ ಮನು ಹಾಗೂ ಶತರೂಪ ಅವರಲ್ಲಿ ಪ್ರಿಯವ್ರತ, ಉತ್ಥಾನಪಾದ ಅಂತ 2 ಗಂಡಸ ಮಕ್ಕಳು. ಪ್ರಿಯವ್ರತನ ಚರಿತ್ರೆ ಪಂಚಮ ಸ್ಕಂಧದಲ್ಲಿ, ಉತ್ಥಾನಪಾದನ ಚರಿತ್ರೆ ಚತುರ್ಥ ಸ್ಕಂಧದಲ್ಲಿ ಮುಂದೆ ಬರ್ತದೆ. 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಅದರಲ್ಲಿ ದೇವಹೂತಿಯ ಚರಿತ್ರೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ದೇವಹೂತಿ ಅತ್ಯಂತ ಶ್ರೇಷ್ಠಳಾದಂತಹ, ಹೆಸರಿಗೆ ತಕ್ಕಂತೆ ಇದ್ದವಳು ದೇವಹೂತಿ. ದೇವರ ಆಹೂತಿ ಆಹ್ವಾನವನ್ನು ಮಾಡುವಂಥವಳು, ದೇವರನ್ನು ಕರೆಯುವವಳು. ದೇವರನ್ನು ಕರೆಯಬೇಕು ಅಂದರೆ ಕರೆಯುವಂತಹ ವ್ಯಕ್ತಿತ್ವವನ್ನು, ಸ್ಥಾನವನ್ನು, ಸದ್ಗುಣಗಳನ್ನು ಪಡೆದುಕೊಂಡವಳು.
ಅಂತಹ ಮಹಾನುಭಾವಳು ಅನ್ನುವುದಕ್ಕಾಗಿಯೇ ಅವಳಲ್ಲಿ ಮುಂದೆ ಕಪಿಲ ನಾಮಕ ಪರಮಾತ್ಮ ಅವತಾರ ಮಾಡ್ತಾನೆ. ಅದರ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾರೆ ಮೈತ್ರೇಯರು ವಿದುರನಿಗೆ. ಕರ್ದಮ ಪ್ರಜಾಪತಿಗಳು ಬ್ರಹ್ಮದೇವರ ಆಜ್ಞೆಯಂತೆ ಪ್ರಜಾಸೃಷ್ಟಿಯನ್ನು ಮಾಡಬೇಕು, ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂದರೆ ಕೇವಲ ಪೌರುಷ ಇದೆ ಅಂತ ಪ್ರಜಾಭಿವೃದ್ಧಿಯನ್ನು ಮಾಡುವುದಲ್ಲ, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಗುಣವಂತರಾದ ಮಕ್ಕಳಾಗಬೇಕು, ಸಜ್ಜನರ ಉದ್ಧಾರ ಮಾಡುವಂತಹ ಮಕ್ಕಳಾಗಬೇಕು, ದುರ್ಮಾರ್ಗದಲ್ಲಿ ಹೋಗುವ ಮಕ್ಕಳಾಗಬಾರದು. ಹಾಗಾಗಿದ್ದರೆ ಕೇವಲ ಪೌರುಷ ಇದೆ, ಮದುವೆಯಾಗಿದೆ ಅನ್ನುವುದಕ್ಕಾಗಿ ಮಕ್ಕಳನ್ನು ಪಡೆಯುತ್ತೇವೆ ಅಂತ ಮುಂದಾಗುವುದಲ್ಲ. ಪುಣ್ಯವನ್ನು ಮಾಡಿ, ತಪಸ್ಸು ಮಾಡಿ, ದೇವರ ಅನುಗ್ರಹವನ್ನು ಪಡೆದು ಉತ್ತಮವಾದಂತಹ ಮಕ್ಕಳನ್ನು ಪಡೆಯಬೇಕು ಅಂತ ಶಾಸ್ತ್ರದ ಆದೇಶ ಸಂದೇಶ ಅನ್ನುವ ದೃಷ್ಟಿಯಲ್ಲಿ ಕರ್ತಮ ಪ್ರಜಾಪತಿಗಳು ಜಗತ್ತಿಗೆ ಅದನ್ನು ತೋರಿಸಿಕೊಡುವುದಕ್ಕೆ ತಾವೂ ಕೂಡ ಅದೇ ರೀತಿ ತಪಶ್ಚರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಇನ್ನೂ ಮದುವೆಯೇ ಆಗಿಲ್ಲ, ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಬ್ರಹ್ಮದೇವರು. ಪ್ರಜಾಸೃಷ್ಟಿಯನ್ನು ಮಾಡಬೇಕಾದರೆ ಮದುವೆಯಾಗಬೇಕು, ಹೆಂಡತಿ ಬೇಕು. ಆ ಹೆಂಡತಿ ಒಳ್ಳೆಯವಳು ಸಿಗಬೇಕು, ಉತ್ತಮಳಾದಂತಹ ಹೆಂಡತಿ ಸಿಗಬೇಕು, ಅಂದರೆ ಉತ್ತಮವಾದ ಸಂತತಿ ಆಗ್ತದೆ. ಶ್ರೀಮದಾಚಾರ್ಯರು ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಹಾಗೆ ಫಲಾನಿ ತ್ರೀಣಿ ಶಿಷ್ಯಂತಿ ವಿದ್ಯಾ ಕರ್ಮ ಸುತಾ ಇತಿ. ವಿದ್ಯೆ, ಮನುಷ್ಯ ಮೃತನಾದ ಮೇಲೂ ಕೂಡ ಉಳಿಯೋದು 3 ಅಂತ. ಅವನೇನು ವಿದ್ಯೆಯನ್ನು ಕಲಿತಿರ್ತಾನೆ, ಆ ವಿದ್ಯೆಯನ್ನು ಪಡೆದಂತಹ ಶಿಷ್ಯರು, ಇವನು ಮಾಡಿದ ಕರ್ಮಗಳು ಇವನ ಮಕ್ಕಳು ಅಂತ. ವಿದ್ಯಾ ಕರ್ಮ ಸುತಾಹ ಅಂತ. ಅಂತಹ ಉತ್ತಮ ಸುತರು ಆಗಬೇಕು. ಅವರು ಧರ್ಮ ಮಾಡಿದರೆ ಆ ಪುಣ್ಯ ಎಲ್ಲ ಇವನಿಗೆ ಬರ್ತದೆ. ಅಂಥ ಮಕ್ಕಳಾಗಬೇಕಾದರೆ ಒಳ್ಳೆ ಹೆಂಡತಿ ಇರಬೇಕು. ಅದಕ್ಕಾಗಿ ತಪಸ್ಸು ಮಾಡ್ತೇನೆ ಅಂತ 10,000 ವರ್ಷದವರೆಗೆ ತಪಶ್ಚರ್ಯ ಮಾಡಿದ್ದಾರೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. 10,000 ವರ್ಷದವರೆಗೆ ತಪಶ್ಚರ್ಯ ಮಾಡಿದಾಗ ಶುಕ್ಲನಾಮಕನಾದ ಪರಮಾತ್ಮ, ಪರಿಶುದ್ಧನಾದ ನಿರ್ದೋಷನಾದ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಆ ಪರಮಾತ್ಮನ ದರ್ಶನವನ್ನು ಮಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಜುಷ್ಟಂಬತಾದ್ಯಾಖಿಲ ಸತ್ವರಾಶೇ ಸಂಸಿದ್ಧಮಕ್ಷ್ಣೋಸ್ತವ ದರ್ಶನಾನ್ನಃ ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿಃ ಆಶಾಸತೆ ಯೋಗಿನೋ ರೂಢಯೋಗಾಃ. ಎಷ್ಟೋ ಜನ್ಮಗಳ ಸಾಧನೆಯನ್ನು ಮಾಡಿ ಪ್ರತಿಮೆಗಳ ದರ್ಶನವನ್ನು, ಶಾಲಿಗ್ರಾಮದ ದರ್ಶನವನ್ನು, ಗ್ರಂಥಗಳ ದರ್ಶನ, ಮಹಾತ್ಮರ ದರ್ಶನ ಎಲ್ಲ ಮಾಡಿಕೊಂಡು ಅಂಥ ಎಲ್ಲ ಪುಣ್ಯದ ಫಲವಾಗಿ ನಿನ್ನ ಅಪರೋಕ್ಷ ದರ್ಶನವನ್ನು ಪಡೆಯಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಜ್ಞಾನಿಗಳು. ಇವತ್ತು ನನ್ನ ಸೌಭಾಗ್ಯ, ಪ್ರತ್ಯಕ್ಷವಾಗಿ ನನಗೆ ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡಿದ್ದಿ. ನಿಜವಾಗಿ ನಿನ್ನಲ್ಲಿ ನಾವು ಏನೂ ಬೇಡಬಾರದು, ಸರ್ವಜ್ಞನಾದ ನೀನು ಎಲ್ಲವನ್ನೂ ನಮಗೆ ಕೊಟ್ಟೇ ಕೊಡ್ತೀಯ ತಿಳಿದು. ಆದರೂ ಕೂಡ ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂತ. ಬ್ರಹ್ಮಾಂತರ್ಯಾಮಿಯಾಗಿ ನೀನೇ ಆಜ್ಞೆಯನ್ನು ಮಾಡಿದ್ದಿ. ಆ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ಅನಿವಾರ್ಯವಾಗಿ ನಾನು ಮದುವೆಯಾಗಲೇಬೇಕಾಗಿದೆ. ಮದುವೆಯಾಗಬೇಕು ಅಂದರೆ ಉತ್ತಮವಾದಂತಹ ಕನ್ಯೆ ಸಿಗಬೇಕು. ಆ ಕನ್ಯೆಯನ್ನು ಪಡೆದು ಪ್ರಜೆಗಳನ್ನು ಪಡೆದು ನಿನಗೆ ಸಮರ್ಪಣೆ ಮಾಡಿದರೆ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿದಂತೆ. ಆ ಉದ್ದೇಶಕ್ಕಾಗಿ ನನಗೆ ಮದುವೆಯಾಗಬೇಕು, ಅನುಗ್ರಹವನ್ನು ಮಾಡು ಎಂಬುದಾಗಿ ಕೇಳ್ತಾರೆ. ಇದು ಅವರಿಗೆ ದೋಷ ಅಲ್ಲ ಅಂತ ಶ್ರೀಮದಾಚಾರ್ಯರು ಧ್ರುವರಾಜರ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಆಧಿಕಾರಿಕರು ಅಂತಿರ್ತಾರೆ. ಆ ಅಧಿಕಾರದಲ್ಲಿದ್ದವರು ತಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಪೇಕ್ಷೆ ಪಟ್ಟರೆ ಅದನ್ನು ಸಕಾಮ ಕರ್ಮ, ಅದು ತ್ಯಾಜ್ಯ, ಅದು ನಿಂದ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವರವರ ಅಧಿಕಾರಕ್ಕೆ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮನ ಆದೇಶದಂತೆ ಅವರು ಸಕಾಮ ಕರ್ಮ ಮಾಡಿದರೂ ದೋಷ ಇಲ್ಲ. ಆದರೆ ಆ ತರಹದ ಅಧಿಕಾರ ಇಲ್ಲದೇ ಇದ್ದ ಸಾಮಾನ್ಯರು ಮಾತ್ರ ಸಕಾಮ ಕರ್ಮ ಮಾಡಿದರೆ ಅದು ದೋಷವೇ ಅನ್ನುವುದು ಇಲ್ಲಿ ತಾತ್ಪರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮನ ಸ್ತೋತ್ರವನ್ನೆಲ್ಲ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಹೇಳಿದ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ನನಗೆ ಗೊತ್ತಾಯಿತು. ಸ್ಪಷ್ಟವಾಗಿ ಹೆಂಡತಿಯನ್ನು ಕೊಡು ಅಂತ ಕೇಳಿಲ್ಲ ಇವನು.
ನಾನು ಈ ರೀತಿ ಮನಸ್ಸಿನಲ್ಲಿ ಏನೋ ಅಪೇಕ್ಷೆಯನ್ನು ಇಟ್ಟುಕೊಂಡು ನಿನ್ನ ಸೇವೆ ಮಾಡುವುದೇ ತಪ್ಪು, ಏನೋ ಮಾಡ್ತಾ ಇದ್ದೇನೆ, ಕ್ಷಮೆ ಮಾಡು ಅಂತ ಇಷ್ಟೇ ಕೇಳಿದ್ದಾರೆ ಕರ್ದಮರು. ಪರಮಾತ್ಮ ಹೇಳಿದ, ನಿನ್ನ ಮನಸ್ಸಿನಲ್ಲಿದ್ದದ್ದು ನನಗೆ ಗೊತ್ತು, ಇನ್ನು ಸ್ವಲ್ಪೇ ಹೊತ್ತಿನಲ್ಲಿ ಸಾಕ್ಷಾತ್ ಸ್ವಯಂಭುವ ಮನು, ಇವನು ಕೂಡ ಉತ್ತಮವಾದ ಕಕ್ಷೆಯಲ್ಲಿದ್ದವನು, ಬೃಹಸ್ಪತ್ಯಾಚಾರ್ಯರ ಜೊತೆಗೆ 10ನೆಯ ಕಕ್ಷೆಯಲ್ಲಿ ಬರುವಂತಹ ದೇವತೆ. ಅನಿರುದ್ಧ, ಬೃಹಸ್ಪತಿ, ದಕ್ಷ ಪ್ರಜಾಪತಿ, ಶಚಿ, ರತಿ ಇವರೆಲ್ಲ 10ನೆಯ ಕಕ್ಷೆಯಲ್ಲಿ ಬರುವಂತಹ ದೊಡ್ಡ ದೇವತೆಗಳು. ಅಂತಹ ಮಹಾನುಭಾವ ಸ್ವಯಂಭುವ ಮನು ಶತರೂಪಾಳಿಂದ ಸಹಿತನಾಗಿ ಇಲ್ಲಿ ಬರ್ತಾನೆ. ಬಂದು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾನೆ. ನೀನೇನು ಚಿಂತೆ ಮಾಡಬೇಡ ಎಂಬುದಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಇವರ ತಪಸ್ಸಿಗೆ ಪ್ರಸನ್ನನಾಗಿ ಬಂದು ನಿಂತು ಇವರು ಮಾಡಿದ ಸ್ತೋತ್ರವನ್ನು ಕೇಳಿ ಆನಂದಪಟ್ಟು ಆನಂದ ಬಾಷ್ಪ ಸುರಿಸ್ತಾನಲ್ಲ, ಅದೇ ಬಿಂದು ಸರೋವರ ಅಂತಾಗತ್ತೆ. ಇವತ್ತಿಗೂ ಸಿದ್ಧಪುರ ಅಂತ ಗುಜರಾತಿನಲ್ಲಿ ಮಾತೃಗಯಾ ಸಿದ್ಧಪುರ ಅಂತ ಪ್ರಸಿದ್ಧಿ, ಅಲ್ಲಿ ಬಿಂದು ಸರೋವರ ಇದೆ. ಕರ್ದಮ ಪ್ರಜಾಪತಿಗಳಿಗೆ ಶುಕ್ಲನಾಮಕ ಪರಮಾತ್ಮ ಪ್ರಸನ್ನನಾಗಿ ಆನಂದ ಬಾಷ್ಪ ಸುರಿಸಿದ ಸ್ಥಳ. ನಾವು ಮಾಡಿದ ಸತ್ಕರ್ಮವನ್ನು ನೋಡಿ ದೊಡ್ಡವರು ನಕ್ರೆ ಸಾಕು, ನೋಡಿದರೆ ಸಾಕು, ಕಣ್ಣರಳಿಸಿದರೆ ಸಾಕು, ಆನಂದಪಟ್ಟರೆ ಸಾಕು, ಒಂದು ಆನಂದ ಬಾಷ್ಪ ಸುರಿಸಿದರೆ ಸಾಕು, ಒಂದು ಹನಿ. ತಿಳ್ಕೊಳ್ರಿ ಕರ್ದಮ ಪ್ರಜಾಪತಿಗಳ ಯೋಗ್ಯತೆ ಎಷ್ಟು ದೊಡ್ಡದು ಅಂತ. ಅವರು ಮಾಡಿದ ತಪಸ್ಸಿಗೆ ಪ್ರಸನ್ನನಾಗಿ ದೇವರು ಆನಂದ ಬಾಷ್ಪ ಸುರಿಸಿದರೆ ಒಂದು ಸರೋವರ ನಿರ್ಮಾಣ ಆಯಿತು ಅಂದರೆ ಅದೆಷ್ಟು ಸತ್ಕರ್ಮವನ್ನು ಮಾಡಿ ದೇವರನ್ನು ಅವರು ಒಲಿಸಿದ್ರು, ಎಷ್ಟು ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡಿದ್ರು ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಂತಹ ಶ್ರೇಷ್ಠವಾದಂತಹ ಬಿಂದು ಸರೋವರ. ಆ ಸರೋವರದ ತೀರದಲ್ಲಿಯೇ ಕುಳಿತು ಮುಂದೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಅಲ್ಲಿಂದ ಅದೃಶ್ಯನಾಗಿ ಹೋಗಿದ್ದಾನೆ. ಅಲ್ಲಿ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಶತರೂಪ ಸಮೇತನಾಗಿ ಸ್ವಯಂಭುವಮನು ಬಂದಿದ್ದಾನೆ. ತನ್ನ ಮಗಳನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಕರ್ದಮ ಪ್ರಜಾಪತಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಅದಕ್ಕೆ ಕರ್ದಮ ಪ್ರಜಾಪತಿಗಳು ಅವಶ್ಯವಾಗಿ ಆಗಲಿ, ಭಗವಂತನ ಆದೇಶದಂತೆ ನೀವು ಬಂದಿದ್ದೀರಿ, ಪರಮಾತ್ಮನ ಸಂಕಲ್ಪ, ನಾನು ಅವಶ್ಯವಾಗಿ ಮದುವೆ ಆಗ್ತೇನೆ ಅಂತ ಹೇಳ್ತಾರೆ. ಹೇಳುವ ಮೊದಲು ಆ ಸ್ವಯಂಭುವ ಮನುವನ್ನು ಸ್ತೋತ್ರ ಮಾಡ್ತಾರೆ. ನೂನಂ ಚಂಕ್ರಮಣಂ ದೇವಸತಾಂ ಸಂರಕ್ಷಣಾಯತೆ ವಧಾಯ ಚಾಸತಾಂ ಯಸ್ತ್ವಂ ಹರೇ ಶಕ್ತಿರಿಹಿ ಪಾಲಿನಿ. ತಮ್ಮಂತಹ ಮಹಾನುಭಾವರು ಚಕ್ರವರ್ತಿಗಳು ಸಂಚಾರ ಮಾಡೋದು ಸಜ್ಜನರ ರಕ್ಷಣೆಗಾಗಿ. ಪರಮಾತ್ಮನ ಒಂದು ಶಕ್ತಿಯೇ ನೀನು. ಕರ್ದಮರು ಸ್ವಯಂಭವ ಮನುವಿಗೆ ಹೇಳ್ತಾರೆ, ದೇವರ ಶಕ್ತಿ, ದೇವರ ಒಂದು ಕಲೆ, ಅವತಾರ ನೀವು ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಪರಮಾತ್ಮನ ಅವತಾರ ಅಲ್ಲ ಸ್ವಯಂಭವಮನು, ದೇವರ ಶಕ್ತಿಯೇ ಸ್ವಯಂಭವಮನು ಅಲ್ಲ, ಪರಮಾತ್ಮನ ಶಕ್ತಿಯ ಸನ್ನಿಧಾನ ಇದೆ, ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾನೆ ಎಂಬುದಾಗಿ ಮಾತ್ರ ಇಲ್ಲಿ ತಿಳಿಯಬೇಕು ಅಂತ. ಯೋರ್ಕೇಂದ್ವಗ್ನೀಂದ್ರ ವಾಯೂನಾಂ ಯಮಧರ್ಮ ಪ್ರಚೇತಸಾಂ ರೂಪಾಣಿ ಸ್ಥಾನ ಆಧತ್ಸೆ ತಸ್ಮೈ ಶುಕ್ಲಾತ್ಮನೇ ನಮಃ. ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ, ವಾಯು, ಯಮ, ವರುಣ ಈ ಎಲ್ಲ ದಿಕ್ಪಾಲಕರ ದೇವತೆಗಳ ವಿಶೇಷವಾದ ಸನ್ನಿಧಾನ ಒಬ್ಬ ಚಕ್ರವರ್ತಿಯಲ್ಲಿರ್ತದೆ, ರಾಜನಲ್ಲಿರ್ತದೆ. ಅಂತಹ ಎಲ್ಲ ದೇವತೆಗಳ ಸನ್ನಿಧಾನದಿಂದ ರಾಜರು ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ನೀನು ರಾಜ ಅಂದಮೇಲೆ ನಿನ್ನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಸ್ವಯಂ ಅವನು ಒಂದು ಉತ್ತಮವಾದಂತಹ ದೇವತೆ. ಅಂತಹ ಶ್ರೇಷ್ಠವಾದ ಪರಮಾತ್ಮನ ಸನ್ನಿಧಾನದಿಂದ ಕೂಡಿದ, ಎಲ್ಲ ದೇವತೆಗಳ ಸನ್ನಿಧಾನದಿಂದ ಕೂಡಿದಂತಹ ನಿನಗೆ ನಮನಗಳು ಅಂತ ಆ ಅಂತರ್ಯಾಮಿಯಾದ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಕರ್ದಮ ಪ್ರಜಾಪತಿಗಳು ನಮನವನ್ನು ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಅವನ ಸ್ತೋತ್ರವನ್ನು ಮಾಡಿ ಸುಮ್ಮನಿದ್ದಾಗ ಸ್ವಯಂಭೂಮನು ತನ್ನ ಮಗಳನ್ನು ಕೊಡುವುದಾಗಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ಭಾಗವತ ಹೇಳುತ್ತದೆ, ಮನುವಿನ ಸ್ತೋತ್ರ ಮಾಡಿದರು ಕರ್ದಮರು, ಎಲ್ಲ ದೇವತೆಗಳ ಸನ್ನಿಧಾನ ನಿನ್ನಲ್ಲಿದೆ ಅಂತ. ಇನ್ನೂ ಅನೇಕ ಮಾತುಗಳಿಂದ ಅವನ ರಾಜ್ಯದ ವರ್ಣನೆಯನ್ನೆಲ್ಲ ಮಾಡಿ ಸುಮ್ಮನೆ ಇದ್ದರು.
ಆಗ ಸ್ವಯಂಭೂಮನು ತಾನು ಯಾವುದಕ್ಕೋಸ್ಕರ ಬಂದಿದ್ದಾನೆ, ಮಗಳನ್ನು ಕೊಟ್ಟು ಮದುವೆ ಮಾಡಲಿಕ್ಕೆ, ಆ ವಾರ್ತೆಯನ್ನು, ಆ ಪ್ರಸ್ತಾವವನ್ನು ಮಾಡ್ತಾನೆ. ಈ ಮಧ್ಯದಲ್ಲಿ ಕರ್ದಮ ಪ್ರಜಾಪತಿಗಳು ಸುಮ್ಮನಿದ್ದಾಗ ಅವನು ಮಾತಾಡಿದ ಅಂತ. ಅಂದರೆ ಒಬ್ಬರು ಮಾತಾಡುವಾಗ ಅರ್ಧಕ್ಕೆ ನಿಲ್ಲಿಸಿ ಮಾತಾಡಬಾರದು, ಪೂರ್ಣ ಮುಗಿದ ಮೇಲೆ ಮಾತಾಡಬೇಕು ಅಂತ ಮೇಲ್ನೋಟಕ್ಕೆ ಅಷ್ಟೇ ಅರ್ಥ ತೋರ್ತದೆ. ಸೌವ್ರೀಡ ಇವತಂ ಸಮ್ರಾಟ್ ಉಪಾರತ ಮುವಾಚಃ. ತನ್ನ ಸ್ತೋತ್ರ ಬಹಳ ಮಾಡಿದ್ದಕ್ಕೆ ಒಂಚೂರು ನಾಚಿಕೆಯಾಯಿತು ಮನುವಿಗೆ. ನಾಚಿಕೆಯಾದವರಂತೆ ಸ್ವಲ್ಪ ಸಂಕೋಚದಿಂದ ಮಾತನಾಡ್ತಾ ಇದ್ದಾನೆ. ಅವರು ಮಾತಾಡಿ ಮುಗಿಸಿದ ಮೇಲೆ ಅಂತ. ಒಬ್ಬರು ಮಾತಾಡಿ ಮುಗಿಸಿದ ಮೇಲೆ ಇನ್ನೊಬ್ಬರು ಮಾತಾಡ್ತಾರೆ, ಅದೇನು ಅಷ್ಟು ದೊಡ್ಡ ವಿಷಯ, ಭಾಗವತ ಯಾಕೆ ಹೇಳಬೇಕದನ್ನು ಅಂತ ಯಾದವಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಉಪಾರತಂ ಅಂದರೆ ಸುಮ್ಮನೆ ಕೂತವನು ಅಂತ ಅರ್ಥ ಅಲ್ಲ, ಉಪರತಂ. ಉಪ ತನ್ನ ಸಮೀಪದಲ್ಲಿ ಹೃದಯದೊಳಗೆ ಇರುವಂತಹ ಅಕಾರವಾಚ್ಯನಾದ ನಿರ್ದೋಷನಾದ ಗುಣಪೂರ್ಣನಾದ ಪರಮಾತ್ಮ, ಅವನಲ್ಲಿ ರತಂ ಆಸಕ್ತರಾದವರು, ಧ್ಯಾನಮಗ್ನರಾದವರು ಅಂತ. ಅಂದರೆ ನಮಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಕರ್ದಮ ಪ್ರಜಾಪತಿಗಳು ಈ ಮೂಲಕವಾಗಿ ಅಂತ ತಿಳಿಸ್ತಾರೆ ಯಾದವಾರ್ಯರು. ಏನದು ಸಂದೇಶ? ಯಾರೋ ಮಾತನಾಡ್ತಾರೆ, ಮಾತನಾಡುವಾಗ ನಾವು ಉತ್ತರ ಕೊಡಲೇಬೇಕು, ಕೊಡ್ತೇವೆ. ಉತ್ತರ ಕೊಟ್ಟರೆ ಒಂದು ಕ್ಷಣ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಒಬ್ಬರು ಮಾತಾಡುವಾಗ ನಾವು ಕೇಳ್ತಾ ಇದ್ದರೂ ಸರಿ, ನಾವು ಮಾತಾಡಬೇಕಾಗಿದ್ದರೂ ಸರಿ, ಮಾತಾಡಿ ಮುಗಿದ ಮೇಲೂ ಸರಿ, ಮಧ್ಯ ಮಧ್ಯದಲ್ಲಿ ಭಗವಂತನ ಧ್ಯಾನವನ್ನು ಮಾಡಬೇಕು. ಈ ಒಂದು ಅದ್ಭುತವಾದ ಸಂದೇಶವನ್ನು ಕೊಡುವುದಕ್ಕೆ ಆ ಶಬ್ದವನ್ನು ವೇದವ್ಯಾಸದೇವರಿಟ್ಟಿದ್ದಾರೆ. ಇಲ್ಲಿ ಉಪಾರತಂ ಅಂದರೆ ಸುಮ್ಮನೆ ಕೂತಿದ್ರು ಅಂತ ಅರ್ಥ ಅಲ್ಲ, ಅಂತರ್ಯಾಮಿಯಾದ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತರಾಗಿದ್ದರು. ಅಂತಹ ಕರ್ದಮ ಪ್ರಜಾಪತಿಗಳಿಗೆ ಅವರು ಉತ್ತರ ಕೊಡ್ತಾರೆ ಅಂತ. ಇದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನದೊಳಗೆ ಸ್ವಲ್ಪ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಆಮೇಲೆ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ಮದುವೆಯನ್ನು ಮಾಡಿಕೊಟ್ಟು ಆ ಕಡೆಗೆ ಹೊರಟಿದ್ದಾನೆ ಸ್ವಯಂಭವ ಮನು. ಸ್ವಯಂಭವ ಮನು ಹೊರಟ್ರೆ ಎಲ್ಲ ಕಡೆಗಿರುವಂತಹ ಅನೇಕ ಪ್ರಜೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಅವನ ಸ್ತೋತ್ರವನ್ನು ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ ಚಕ್ರವರ್ತಿ ಸಾರ್ವಭೌಮ ಬರ್ತಾ ಇದ್ದಾನೆ ಅಂತ ಅಷ್ಟು ಗೌರವದಿಂದ ಎಲ್ಲರೂ ಕೂಡ ಆ ಸ್ವಯಂಭುವ ಮನುವಿಗೆ ಅಲ್ಲಲ್ಲಲ್ಲಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅವನಿದ್ದ ಪಟ್ಟಣ ಯಾವುದು ಅಂದರೆ ಬರ್ಹಿಷ್ಮತಿ, ಯಾವುದನ್ನು ಇವತ್ತು ಪ್ರಯಾಗ ಅಂತ ನಾವು ಕರಿತೇವೆ. ಆ ಪ್ರಯಾಗರಾಜ ಮೊನ್ನೆ ಮಹಾಕುಂಭ ಆಯಿತಲ್ಲ, ಅಂತಹ ಪ್ರಯಾಗರಾಜ, ಅದಕ್ಕೇನೆ ಬರ್ಹಿಷ್ಮತಿ ಅಂತ ಹೆಸರು. ಆ ಪಟ್ಟಣದಲ್ಲಿ ಇವನ ರಾಜ್ಯ, ಅಲ್ಲಿ ವಾಸ ಮಾಡಿದ್ದಾನೆ. ಅದಕ್ಕೆ ಯಾಕೆ ಬರ್ಹಿಷ್ಮತಿ ಅಂತ ಹೆಸರು ಬಂತು ಅಂದರೆ, ಬೇಕಾದಷ್ಟು ಅಲ್ಲಿ ದರ್ಭಗಳಿವೆ. ಆ ದರ್ಭಗಳಿಂದ ಭೂಮಿಯನ್ನು ಪವಿತ್ರಗೊಳಿಸಿ, ಭೂಮಿಯ ಮೇಲೆ ದರ್ಭ ಹಾಸಿ ಅಲ್ಲಿ ಯಜ್ಞಯಾಗಾದಿಗಳನ್ನೆಲ್ಲ ಋಷಿಮುನಿಗಳು ಮಾಡ್ತಾ ಇದ್ದರು ವಿಶೇಷವಾಗಿ ಅಲ್ಲಲ್ಲಲ್ಲಿ ಅನ್ನುವುದಕ್ಕೆ ಅದನ್ನು ಬರ್ಹಿಷ್ಮತಿ ಎಂಬುದಾಗಿ ಕರೀತಾರೆ. ಅದರ ವಿಶೇಷ ಏನು ಅಂದರೆ, ಅಲ್ಲಿ ಬೆಳೆಯುವ ದರ್ಭಗಳು, ಹೆಸರು ಬರ್ಹಿಷ್ಮತಿ, ಬೇಕಾದಷ್ಟು ದರ್ಭಗಳಿರ್ಬೋದು, ಆದರೆ ದರ್ಭಗಳಿದೆ ಅನ್ನುವುದಕ್ಕೆ ಮಾತ್ರ ಬರ್ಹಿಷ್ಮತಿ ಅಂತ ಹೆಸರಲ್ಲ. ಅದಕ್ಕೆ ಬೇರೆ ಕಡೆಗೂ ದರ್ಭ ಇದ್ದಲ್ಲೆಲ್ಲ ಬರ್ಹಿಷ್ಮತಿ ಅಂತ ಕರೆಯೋದಲ್ಲ. ಪರಮಾತ್ಮನ ಯಜ್ಞನಾಮಕ ಪರಮಾತ್ಮ, ಆ ವರಾಹರೂಪಿಯಾದಂತಹ ಪರಮಾತ್ಮ ಯಜ್ಞವರಾಹ, ಆ ಭಗವಂತನ ಒಂದೊಂದು ರೋಮಕೂಪಗಳನ್ನು ಝಾಡಿಸಿದಾಗ ಆ ಎಲ್ಲ ರೋಮಗಳು ಇಲ್ಲಿ ಬಿದ್ದಿವೆ. ಮೈ ಮೇಲಿನ ಕೂದಲುಗಳನ್ನು ಪರಮಾತ್ಮ ಚೆನ್ನಾಗಿ ಝಾಡಿಸಿದರೆ ಆ ಕೂದಲುಗಳು ಕೆಳಗೆ ಬಿದ್ದಿವೆ, ಅವುಗಳೇ ಈ ದರ್ಭವಾಗಿ ಬೆಳೆದು ನಿಂತಿವೆ ಅನ್ನುವುದಕ್ಕೆ ಆ ದರ್ಭಗಳಿಗೆ ಬಹಳ ಮಹತ್ವ. ಎಷ್ಟು ಮಹತ್ವ ಅಂದರೆ, ಯಾರಾದರೂ ದೈತ್ಯರು, ರಾಕ್ಷಸರು ತಪಸ್ಸಿಗೆ ವಿಘ್ನ ಮಾಡುವುದಕ್ಕೆ ಬಂದರೆ ಅಲ್ಲಿರುವಂತಹ ಋಷಿಮುನಿಗಳು ಏನೂ ಮಾಡ್ತಾ ಇರಲಿಲ್ಲಂತೆ. ಒಂದು ದರ್ಭ ಕಿತ್ತಿ ಎಸೆದು ಬಿಟ್ಟರೆ ಸಾಕು, ಆ ರಾಕ್ಷಸ ದೂರ ಹೋಗಬೇಕು. ಆ ರೀತಿ ಆ ದರ್ಭಗಳಲ್ಲಿ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಯಾಕೆ ಅಂದರೆ ಅದು ಪರಮಾತ್ಮನ ರೋಮಗಳಿಂದ ಹುಟ್ಟಿದ್ದು. ಇಲ್ಲಿ ರೋಮಗಳಿಂದ ಹುಟ್ಟಿದ್ದು ಅಂದರೆ ಪರಮಾತ್ಮನ ಕೂದಲುಗಳೇ ದರ್ಭವಾಗಿವೆ ಅಂತ ತಿಳಿಯಬಾರದು. ಅದು ಸಚ್ಚಿದಾನಂದಾತ್ಮಕವಾದ ಕೇಶ, ಅದೇ ಕೂದಲಾಗಿಲ್ಲ. ಪರಮಾತ್ಮ ಜಡವಾದಂತಹ ಪ್ರಕೃತಿಯನ್ನೇ ತೆಗೆದುಕೊಂಡು ದರ್ಭಗಳನ್ನು ಸೃಷ್ಟಿ ಮಾಡಿದ್ದಾನೆ.
ಆ ದರ್ಭಗಳಿಗೆ ನಿಮಿತ್ತನಾದವನು ಪರಮಾತ್ಮ ಎಂಬುದಾಗಿ, ಪರಮಾತ್ಮನ ಕೂದಲು ಎಂಬುದಾಗಿ ತಿಳಿಯಬೇಕೇ ಹೊರತು ಪರಮಾತ್ಮನ ಕೂದಲೇ ದರ್ಭವಾಯಿತು ಅಂತ ತಿಳಿಯಬಾರದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಜ್ಞಾನಾನಂದ ಸ್ವರೂಪೇಭ್ಯ ರೋಮಭ್ಯ ಅಸ್ಯ ಕುಶಾದಯ ವಿಧುನ್ಮತಃ ಪ್ರಯಾಗೇತು ವರಾಹ ವಪುಷೋಭವನ್ ಎಂಬುದಾಗಿ ಶ್ರೀಮದಾಚಾರ್ಯರು ಪ್ರಮಾಣ ಕೊಟ್ಟು ಆ ವಿಷಯವನ್ನು ಸ್ಕಾಂದ ಪುರಾಣದ ವಚನದಿಂದ ನಮಗೆ ತಿಳಿಸಿಕೊಡ್ತಾರೆ. ಈ ಕಡೆಗೆ ಆ ಬರ್ಹಿಷ್ಮತಿ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸ್ವಯಂಭುವ ಮನು ಹೇಗೆ ವಾಸ ಮಾಡ್ತಾ ಇದ್ದ ಅಂತನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಪರಮಾತ್ಮನ ಕಥೆ, ಪರಮಾತ್ಮನ ಸ್ಮರಣೆ. ಪ್ರತ್ಯೂಷೇಷ್ವನುಬದ್ಧೇನ ಹೃದಾ ಶೃಣ್ವನ್ ಹರೇಃ ಕಥಾಃ. ಪ್ರಾತಃ ಕಾಲದಲ್ಲಿ, ಉಷಃಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ಪರಮಾತ್ಮನ ಕಥೆಯನ್ನು ನಿರಂತರವಾಗಿ ಶ್ರವಣ ಮಾಡ್ತಾ ಇದ್ರಂತೆ. ಬರೀ ಸ್ವಯಂಭವ ಮನು ಅಲ್ಲ, ಮನುವಿನ ರಾಜ್ಯದಲ್ಲಿದ್ದ ಜನರೆಲ್ಲರೂ ಹರಿಕಥಾಶ್ರವಣವನ್ನು ಮಾಡ್ತಾ ಇದ್ದರು. ಆ ರೀತಿ ಸಾಧನೆಯನ್ನು ಮಾಡುವಂತಹ ವ್ಯಕ್ತಿ ತನ್ನ 4 ಯುಗಗಳು ಸೇರಿದರೆ ಒಂದು ಮಹಾಯುಗ. ಅಂಥ ಮಹಾಯುಗಗಳು 71 ಆದರೆ ಅದು ಒಂದು ಮನ್ವಂತರ. ಒಬ್ಬ ಮನುವಿನ ರಾಜ್ಯ ಆಳ್ವಿಕೆ ಅಷ್ಟಿರ್ತದೆ, ಸ್ವಲ್ಪ ಹೆಚ್ಚು. ಅಂತಹ 71 ಮಹಾಯುಗಗಳ ಸುದೀರ್ಘವಾಗಿರುವಂತಹ ಏನು ಆ ಮನುವಿನ ರಾಜ್ಯ ಇದೆ, ಆ ಮನುವಿನ ರಾಜ್ಯದೊಳಗೆ ಒಂದೇ ಒಂದು ಯಾಮ, 3 ತಾಸು ಅಥವಾ 4 ತಾಸು, ಆ ಒಂದೇ ಒಂದು ಯಾಮದಲ್ಲಿ ಏನೂ ಭಗವತ್ಕಥೆ ಶ್ರವಣ ಆಗಲಿಲ್ಲ, ಭಗವಂತನ ಸ್ಮರಣೆ ಆಗಲಿಲ್ಲ, ಬರೀ ಲೌಕಿಕವಾದ ವ್ಯವಹಾರಗಳಾಯಿತು, ಆ ಯಾಮ ಕಳೆದು ಹೋಯಿತು ಅಂತ ಆಗಲೇ ಇಲ್ಲ ಅಂತಾರೆ ವೇದವ್ಯಾಸದೇವರು. ಸ್ವಯಂಭವ ಮನುವಿನ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ 71 ಮಹಾಯುಗ ಮೇಲೆ 18.5 ಲಕ್ಷ ಚಿಲ್ಲರೆ ವರ್ಷಗಳಿದ್ದರೆ ಅಷ್ಟು ದೀರ್ಘವಾದ ಕಾಲದೊಳಗೆ ಒಂದೇ ಒಂದು ಯಾಮ 3 ತಾಸು ಅದು ವ್ಯರ್ಥವಾಗಿ ಹೋಯಿತು ಅಂತ ಆಗಲೇ ಇಲ್ಲ. ಯಾವಾಗಲೂ ಹರಿಸ್ಮರಣ, ಯಾವಾಗಲೂ ಯಜ್ಞಯಾಗ, ಯಾವಾಗಲೂ ಪಾಠ ಪ್ರವಚನ. ಅಯಾತಯಾಮಸ್ತಸ್ಯಾಸನ್ಯಾಮಾಹ ಸ್ವಾಂತರಯಾಪನಾಹ. ಆ ರೀತಿ ಕಾಲವನ್ನು ಕಳೆದಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಇಂತಹ ಸ್ವಯಂಭವಮನು ಶತರೂಪ ಆಚೆಗೆ ಹೋದ ಮೇಲೆ ಈ ಕಡೆಗೆ ದೇವಹೂತಿ ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಪರಿಪರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಮದುವೆಯಾದ ದಿನದಿಂದ ಮತ್ತೆ ಇವರು ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ತಪಶ್ಚರ್ಯ ಮಾಡಿ ಮದುವೆಯಾಗಿದ್ದರು. ಮದುವೆಯಾದ ಮೇಲೆ ಮತ್ತೆ ಮಕ್ಕಳು ಒಳ್ಳೆಯವರಾಗಬೇಕು ಅನ್ನೋದಕ್ಕೋಸ್ಕರ ಮತ್ತೆ ತಪಸ್ಸು ಮಾಡ್ತಾ ಇದ್ದಾರೆ. ನನ್ನನ್ನು ಯಾಕೆ ಮದುವೆಯಾದ್ರಿ, ಕಣ್ಣೆತ್ತಿ ನೋಡೋದಿಲ್ಲ, ಮಾತಾಡಿಸೋದಿಲ್ಲ ಅಂತಾದರೆ ಮದುವೆ ಆಗಬೇಕು ಯಾಕೆ ಅಂತ ಕೇಳಬಹುದಾಗಿತ್ತು ಇವತ್ತಿನವರ ಹಾಗೆ. ಆದರೆ ಒಂದೇ ಒಂದು ಮಾತನಾಡಿಲ್ಲ ದೇವಹೂತಿ. ತಂದೆ ತಾಯಿ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದರೆ ಪತಿಯ ಸೇವೆಯನ್ನು ಮಾಡುವುದು ನನ್ನ ಧರ್ಮ ಅಂತ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ತಾಳ್ಮೆಯಿಂದ ಪತಿಯ ಸೇವೆಯನ್ನು ಮಾಡಿದ್ದಾಳೆ ಮಹಾನುಭಾವಳು ದೇವಹೂತಿ. ಆ ಸೇವೆಯಿಂದ ಪ್ರಸನ್ನರಾಗಿ ಅವರು ಕೇಳ್ತಾರೆ, ಏನು ಬೇಕು ನಿನಗೆ ಅಂತ. ಇನ್ನೇನು ಬೇಕು, ನಿಮಗೆ ಗೊತ್ತಲ್ವಾ ಹೆಣ್ಣು ಮಕ್ಕಳಿಗೆ ಏನು ಬೇಕು ಅಂತ, ನೀವೇ ತಿಳಿದು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಸರಿ ಅಂತ 9 ಅಂತಸ್ತಿನ ವಿಮಾನವನ್ನು ಸಿದ್ಧಪಡಿಸಿದ್ದಾರೆ. ವಿಮಾನ, ಇನ್ನೂ ಅಂಥ ವಿಮಾನ ಪ್ರಾಯ ಬಂದಿರಲಿಕ್ಕಿಲ್ಲ. 9 ಅಂತಸ್ತಿನ ವಿಮಾನ, ಅಷ್ಟು ದೊಡ್ಡದಾದ ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಕೇವಲ ತಮ್ಮ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದಿಂದ. 1000 ಜನ ದಾಸಿಯರನ್ನು ನಿರ್ಮಾಣ ಮಾಡಿದ್ದಾರೆ. ಕೂಡಲೇ ಆ ಸರೋವರದಲ್ಲಿ 1000 ಜನ ದಾಸಿಯರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ದೇವಹೂತಿಯ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. 1000 ಜನ ದಾಸಿಯರು, 9 ಅಂತಸ್ತಿನ ಭವ್ಯವಾದ ವಿಮಾನ, ಇಷ್ಟೆಲ್ಲವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಯಥೇಚ್ಛವಾಗಿ ನೀನು ವಿಹಾರವನ್ನು ಮಾಡೋಣ ಬಾ ಅಂತ ಕರೆದಿದ್ದಾರೆ. ಅವಳು ಸ್ವಲ್ಪ ಸಂಕೋಚ ಮಾಡಿಕೊಂಡ್ಳು. ಅದು ಅರ್ಥ ಆಯಿತು ಅವಳಿಗೆ. ನನ್ನ ಶರೀರ ಕೂದಲೆಲ್ಲ ಜಡಗಟ್ಟಿ ಹೋಗಿದೆ, ತಾಪಸ ಶರೀರ, ಊಟ ಇಲ್ಲ, ಬರೇ ಗಡ್ಡೆ ಗೆಣಸು ತಿಂದು ಇಂತಹ ಕೃಶವಾದ ದೇಹ, ಈ ತರಹದ ಪರಿಸ್ಥಿತಿಯಲ್ಲಿ ನಾನೇನು ಸಾಂಸಾರಿಕವಾದ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ ಅಂತ ಅವಳ ಮನಸ್ಸಿನ ಇಂಗಿತವನ್ನು ತಿಳಿದುಕೊಂಡು
ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದ್ದಾರೆ ಅಷ್ಟೇ. ಸರೋವರದಲ್ಲಿ ಸ್ನಾನ ಮಾಡಿದರೆ ಒಳ್ಳೆ 16 ವರ್ಷದ ತಾರುಣ್ಯ, ಗಟ್ಟಿಮುಟ್ಟಿಯಾದ ದೇಹ, ಸ್ಫುರದ್ ರೂಪ, ಅದನ್ನೆಲ್ಲ ಪಡೆದುಕೊಂಡು ಯಾವಾಗ ದೇವಹೂತಿ ಮೇಲೆ ಬರ್ತಾಳೆ, ಅವಳಿಗೂ 9 ರೂಪವನ್ನು ಕೊಟ್ಟು ತಾವೂ 9 ರೂಪಗಳನ್ನು ತೆಗೆದುಕೊಂಡು 9 ಅಂತಸ್ತಿನ ವಿಮಾನದಲ್ಲಿ ತಾವೇ 9 ಜೋಡಿಗಳು ಇರೋದಿಬ್ಬರೇ, ಅವರೇ ಅಷ್ಟು ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ 9 ಜೋಡಿಗಳು 9 ಅಂತಸ್ತಿನಲ್ಲಿ ಸುಖವನ್ನು ಅನುಭವಿಸ್ತಾ 100 ವರ್ಷಗಳವರೆಗೆ ಹೀಗೆ ಸಂಚಾರ ಮಾಡಿದ್ದಾರೆ. ಆಮೇಲೆ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಈ ಸುಖವನ್ನು ಅನುಭವಿಸಿ ನಾವು ವಿರಕ್ತರಾಗ್ತೇವೆ ಅಂತನ್ನುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ವಯಸ್ಸಾದರೂ ಕೂಡ, ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಮನುಷ್ಯನಿಗೆ ಆಶೆ ಹೋಗೋದಿಲ್ಲ. ಆದ್ದರಿಂದ ನಾವೇ ಅದನ್ನು ತಿಳಿದು ದೂರ ಮಾಡಬೇಕು ಅಂತ ಹೇಳಿ ಕರ್ದಮ ಪ್ರಜಾಪತಿಗಳು ವೈರಾಗ್ಯದಿಂದ ಆ ಎಲ್ಲ ಭೋಗವನ್ನು ಪರಿತ್ಯಾಗ ಮಾಡಿ ಇನ್ನು ಮುಂದೆ ಸಾಧನೆಯನ್ನು ಮಾಡೋಣ, ತಪಸ್ಸಿಗೆ ಹೋಗ್ತೇನೆ, ವನಕ್ಕೆ ಹೋಗ್ತೇನೆ ಅಂತ ಹೊರಡುತ್ತಾರೆ. ಆಗ ಸತ್ಯವತಿ ಹೇಳ್ತಾಳೆ, ನೀವು ಹೊರಟು ಬಿಟ್ಟರೆ ನನಗೆ ಉಪದೇಶ ಮಾಡುವವರು ಯಾರು? ನನಗೆ ತತ್ವೋಪದೇಶವನ್ನು ಮಾಡುವಂತಹ ಉತ್ತಮರಾದ ಒಬ್ಬ ಜ್ಞಾನಿಗಳನ್ನು ಕೊಟ್ಟು ದಯಪಾಲಿಸಿ ನೀವು ಹೋಗಬೇಕು ಅಂತ ಕೇಳಿದಾಗ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡುವವನಿದ್ದಾನೆ, ಅವನೇ ನಿನಗೆ ಉಪದೇಶವನ್ನು ಮಾಡುತ್ತಾನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವತಾರ ಮಾಡಿದವನೇ ಕಪಿಲನಾಮಕನಾದ ಪರಮಾತ್ಮ. ಪಾಯಾದ್ ಗುಣೇಶ ಕಪಿಲ ಕರ್ಮ ಬಂಧಾತ್. ಕಪಿಲನಾಮಕ ಪರಮಾತ್ಮ ಯಾರೋ ಅಲ್ಲ, ಕಪಿಲನಾಮಕ ಪರಮಾತ್ಮ ಸಾಕ್ಷಾತ್ ಭಗವಂತ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿಯೇ ಅವತಾರ ಮಾಡಿದವ. ಜ್ಞಾನಾವತಾರ ಅದು. ವೇದವ್ಯಾಸ, ಹಯಗ್ರೀವ ಎಲ್ಲ ಹೇಗೋ ಹಾಗೆ ತತ್ವಬೋಧನೆಯನ್ನು ಮಾಡುವುದಕ್ಕಾಗಿಯೇ ಅವತಾರ ಮಾಡಿದಂಥವನು ಕಪಿಲನಾಮಕ ಪರಮಾತ್ಮ. ಅವನಿಗೆ ಕಪಿಲ ಅಂತ ಯಾಕೆ ಕರೀತಾರೆ ಅಂದರೆ ಸುಖಾದ ಅನಂತಾತ್. ಕ ಅಂದರೆ ಸುಖ, ಅನಂತ ಸುಖಪೂರ್ಣನಾದದ್ದರಿಂದ ಕ ಅಂತಾರೆ. ಪಾಲನಾತ್, ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಪಿ ಅಂತಾರೆ. ಆಮೇಲೆ ಲಾಯನಾಚ, ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸಂಹಾರ ಮಾಡ್ತಾನೆ, ಆದ್ದರಿಂದ ಲ ಅಂತಾರೆ. 3 ಸೇರಿಸಿದರೆ ಕ ಪಿ ಲ. ಅನಂತ ಸುಖಪೂರ್ಣನಾದವನು, ಎಲ್ಲರನ್ನ ಪಾಲನೆ ಮಾಡುವವನು, ಸಜ್ಜನರನ್ನು ರಕ್ಷಣೆ ಮಾಡುವವನು. ಅದೇ ರೀತಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಉಪಸಂಹಾರ ಮಾಡುವಂಥವನು ಪರಮಾತ್ಮ ಎಂಬುದಾಗಿ ಆ ಕಪಿಲ ಶಬ್ದದಿಂದ ನಮಗೆ ತಿಳಿಸಿಕೊಡ್ತಾರೆ. ನಮ್ಮ ಎಲ್ಲ ಕರ್ಮಗಳಿಗೆ ಪಕ್ವ ಮಾಡಿ ಅದಕ್ಕೆ ಫಲ ಕೊಡುವವನೇ ಆ ಕಪಿಲನಾಮಕನಾಗಿರುವಂತಹ ಪರಮಾತ್ಮ. ಹೀಗಾಗಿ ಅವನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಕಪಿಲನಾಮಕ ಪರಮಾತ್ಮ ಪ್ರಾದುರ್ಭೂತನಾದ ಮೇಲೆ ಕರ್ದಮ ಪ್ರಜಾಪತಿಗಳಂತಾರೆ, ನಾನು ವನಕ್ಕೆ ಹೋಗ್ತೇನೆ ಎಂದರು. ದೇವರಿಗೋಸ್ಕರ ಅಂತ ಎಲ್ಲರೂ ಕಾಯ್ತಾರೆ. ದೇವರು ಮನೆಯಲ್ಲಿಯೇ ಅವತಾರ ಮಾಡಿದ ಮೇಲೆ ಮಗನಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ನೀವು ದೂರ ಹೋಗ್ತೀರಲ್ಲ ಅಂದರೆ, ಹೌದು, ಹೃದಯದಲ್ಲಿ ನಾವು ದೇವರ ಧ್ಯಾನವನ್ನು ಮಾಡಬೇಕು. ಅವತಾರ ದೃಷ್ಟಯ, ಅವತಾರದಲ್ಲಿ ಪರಮಾತ್ಮನ ಚಿಂತನೆ ಮಾಡುವುದು ಒಂದು ಉಂಟು, ಆದರೆ ಹೃದಯದಲ್ಲಿ ಪರಮಾತ್ಮನ ಧ್ಯಾನ ಮಾಡುವುದನ್ನು ಬಿಡುವಂತಿಲ್ಲ. ಯೇಷಾಂ ಬಹಿರುಪಾಸನೇನ ಮೋಕ್ಷ ತೇಷಾಮಪಿ ಹೃದ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆದ್ದರಿಂದ ಹೃದಯದಲ್ಲಿ ನಾನು ಪರಮಾತ್ಮನ ಉಪಾಸನೆ ಮಾಡಲೇಬೇಕು. ಅಪರೋಕ್ಷ ಜ್ಞಾನಿಗಳವರು ಜ್ಞಾನಕ್ಕಾಗಿ ಅಲ್ಲ, ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗಾಗಿ ನಾನು ಅಂತಃಕರಣದಲ್ಲಿ ಹೃದಯದಲ್ಲಿ ಪರಮಾತ್ಮನ ಉಪಾಸನೆ ಮಾಡುತ್ತೇನೆ ಅಂತ ದೇವರಿಂದ ಒಪ್ಪಿಗೆಯನ್ನು ಪಡೆದು ಸನ್ಯಾಸವನ್ನು ತೆಗೆದುಕೊಂಡು ಕರ್ದಮ ಪ್ರಜಾಪತಿಗಳು ಹೊರಟು ಹೋಗಿದ್ದಾರೆ. ಈ ಕಡೆಗೆ ದೇವಹೂತಿ ಆ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ನಿರ್ವಿಣ್ಣಾನಿತರ ಅಂಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮಃ ಪ್ರಭೋ. ಕೇವಲ ವಿಷಯಭೋಗಗಳನ್ನು ಮಾಡಿ ನನ್ನ ಜನ್ಮ ಎಲ್ಲ ವ್ಯರ್ಥ ಆಗಿ ಹೋಯಿತು, ಜನ್ಮ ಸಾರ್ಥಕವಾಗಬೇಕು ಅಂದರೆ ಹೇಗೆ ವೈರಾಗ್ಯವನ್ನು ಪಡೆಯಬೇಕು, ಹೇಗೆ ಭಕ್ತಿಯನ್ನು ಪಡೆಯಬೇಕು, ಹೇಗೆ ಬೆಳೆಸಿಕೊಳ್ಳಬೇಕು, ಯಾವ ರೀತಿ ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತನ್ನುವುದನ್ನು ಒಟ್ಟಾಗಿ ಉಪದೇಶ ಮಾಡಬೇಕು ಅಂತ ಕೇಳಿದಾಗ ಕಪಿಲನಾಮಕ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಎಲ್ಲ ತತ್ವಗಳ ಬಗ್ಗೆ ಮೊದಲು ಹೇಳಿದಂತೆ ದ್ವಿತೀಯ ಸ್ಕಂಧದಲ್ಲಿಯೂ ಹಾಗೂ ತೃತೀಯ ಸ್ಕಂಧದಲ್ಲಿ ಪೂರ್ವಭಾಗದಲ್ಲಿ ಹೇಳಿದಂತೆ ಪರಮಾತ್ಮನ ಸೃಷ್ಟಿಕರ್ತೃತ್ವವನ್ನು ಮತ್ತೆ ವರ್ಣನೆ ಮಾಡ್ತಾನೆ ಕಪಿಲನಾಮಕ ಪರಮಾತ್ಮ.
ಆ ತರಹದ ಭಗವಂತನ ಸಕಲ ಲೋಕಗಳ ಸೃಷ್ಟಿಯನ್ನು ಹಾಗೂ ಎಲ್ಲ ಜೀವರಾಶಿಗಳಿಗೆ ದೇಹ ಸಂಬಂಧ ರೂಪವಾದಂತಹ ಉತ್ಪತ್ತಿಯನ್ನು ಸೃಷ್ಟಿಯನ್ನು ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡುವಂತಹ ಆ ಪರಮಾತ್ಮನನ್ನು ತಿಳಿದುಕೊಂಡು ವಿಶೇಷವಾಗಿ ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಧ್ಯಾನದ ಕ್ರಮವನ್ನು ಪರಮಾತ್ಮ ತಾನೇ ತಿಳಿಸಿಕೊಡ್ತಾನೆ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖಚಕ್ರವಾಲಜ್ಯೋತ್ಸ್ನಾಭಿರಾಹತಮಹೃದಯಾಂಧಕಾರಂ. ಪರಮಾತ್ಮನ ಪಾದಗಳು, ಆ ಪರಮಾತ್ಮನ ಪಾದದ ಉಗುರಿನ ಕಾಂತಿ ನಮ್ಮ ಹೃದಯದ ಅಜ್ಞಾನಾಂಧಕಾರವನ್ನೆಲ್ಲ ಓಡಿಸುವಂತಹ ಅತ್ಯದ್ಭುತವಾದಂತಹ ಪ್ರಕಾಶ ಕಾಂತಿ ಆ ಪರಮಾತ್ಮನ ಪಾದಗಳಿಗೆ ಇದೆ. ಅದಕ್ಕಾಗಿ ಶ್ರೀಮದಾಚಾರ್ಯರು ಹೃತ್ತಮಶಮನೆ ಅರ್ಕಾಭಂ ಶ್ರೀಪತೆ ಪಾದ ಪಂಕಜಂ ಅಂತ, ನಮ್ಮ ಹೃದಯಾಂಧಕಾರವನ್ನು ಅಜ್ಞಾನವನ್ನು ಕಳೆಯುವುದಕ್ಕೆ ಸೂರ್ಯನಂತೆ ಇದ್ದದ್ದು ಪರಮಾತ್ಮನ ಪಾದಗಳು ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾದ ಪಾದ ಪರಮಾತ್ಮನ ಪಾದ, ಪರಮಾತ್ಮನ ತೊಡೆ, ಪರಮಾತ್ಮನ ಹಾಸ ಎಲ್ಲವನ್ನೂ ವರ್ಣನೆ ಮಾಡಿದ್ದಾರೆ. ನಮ್ಮೆಲ್ಲರ ದುಃಖದ ಸಾಗರವನ್ನೇ ಒಣಗಿಸುವುದು ಪರಮಾತ್ಮನ ಒಂದು ಮಂದಹಾಸ ಅಂತ. ಶೋಕಂ ಹರೇರವನತಾಖಿಲ ಶೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭ್ರೂಮಂಡಲಂ ಅನುಸುತೆ ಮಕರಧ್ವಜಸ್ಯ. ಆ ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕ ಅಶ್ರುಸಾಗರ ವಿಶೋಷಣ ಮತ್ಯುದಾರಂ. ಆ ಪರಮಾತ್ಮನ ಒಂದು ಮಂದಹಾಸ ಎಲ್ಲ ಸಜ್ಜನರ ಶೋಕದ ಸಾಗರವನ್ನು ಒಣಗಿಸಿ ಹಾಕ್ತದೆ ಅಂತ. ಅಂತಹ ಮಂದಹಾಸ ಪರಮಾತ್ಮನದು ಅಂತ ಚಿಂತನೆ ಮಾಡಬೇಕು. ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೆ ಪರಮಾತ್ಮ ಫಲವನ್ನು ಕೊಡ್ತಾನೆ ಎಂಬುದಾಗಿ ಆ ಭಗವಂತನ ಧ್ಯಾನವನ್ನು ತಿಳಿಸಿಕೊಡ್ತಾರೆ. ತಾರತಮ್ಯದ ಬಗ್ಗೆ ತಿಳಿಸಿಕೊಡ್ತಾನೆ ಪರಮಾತ್ಮ. ಯಾವ ರೀತಿ ತಾರತಮ್ಯದ ಚಿಂತನವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾನೆ. ಜೀವ ಇರುವಂತಹ ವಸ್ತುಗಳು, ಜೀವ ಇಲ್ಲದೇ ಇರುವಂತಹ ವಸ್ತುಗಳು ಅಂತ ಎರಡಾದರೆ, ಅದರಲ್ಲಿ ಜೀವ ಇರುವಂತಹ ಪ್ರಾಣಿಗಳು ವಸ್ತುಗಳು ಶ್ರೇಷ್ಠ. ಅದರಲ್ಲಿ ಮತ್ತೆ ಪುನಃ ತಾರತಮ್ಯವನ್ನು ಪರಮಾತ್ಮ ತಿಳಿಸಿಕೊಡ್ತಾನೆ. ಶ್ರೀಮದ್ ಆಚಾರ್ಯರು ಅದಕ್ಕೆ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಕಾಹ. ವೃಕ್ಷಗಳು ಜೀವ, ಆದರೆ ವೃಕ್ಷ ಜೀವಗಳಿಗಿಂತಲೂ ಜಂಗಮ ಜೀವಗಳು ಶ್ರೇಷ್ಠ. ಜಂಗಮವಾದ ಉಳಿದ ಪ್ರಾಣಿಗಳಿಗಿಂತಲೂ ಮನುಷ್ಯರು ಶ್ರೇಷ್ಠ. ತತ್ರ ತೇಭ್ಯೋ ಮಾನುಷ ಮುಕ್ತಾಶ್ಚ. ಅದರಲ್ಲಿಯೂ ಬ್ರಾಹ್ಮಣರು, ಆ ಬ್ರಾಹ್ಮಣರಲ್ಲಿಯೂ ಕೂಡ ಕೇವಲ ಉಪದೇಶದಿಂದ ತಜ್ಞಾನವನ್ನು ಪಡೆದವರಿಗಿಂತಲೂ ವೇದಾಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾದವರು ಇನ್ನೂ ಉತ್ತಮ. ಸಾಮಾನ್ಯವಾಗಿ ಪರಮಾತ್ಮನನ್ನು ಉಪದೇಶದಿಂದ ತಿಳಿದು ಉಪಾಸನೆ ಮಾಡಿ ಅಷ್ಟರಿಂದಲೇ ಸಾಕ್ಷಾತ್ಕಾರ ಪಡೆದುಕೊಂಡು ಮೋಕ್ಷ ಹೊಂದುವವರಿದ್ದಾರೆ. ಶಾಸ್ತ್ರದ ಅಧ್ಯಯನ ಬಹಳ ಮಾಡೋದಿಲ್ಲ ಅವರು, ಆದರೆ ಅವರಿಗಿಂತಲೂ ಶಾಸ್ತ್ರಾಧ್ಯಯನ ಮಾಡಿ ಜ್ಞಾನವನ್ನು ಪಡೆದು ಮೋಕ್ಷಕ್ಕೆ ಹೋಗುವವರು ಉತ್ತಮ. ಅವರಿಗಿಂತಲೂ ಅರ್ಥವನ್ನು ಬರೀ ವೇದ ಓದೋದಲ್ಲ, ವೇದಾರ್ಥವನ್ನು ತಿಳಿದವರು ಇನ್ನೂ ಉತ್ತಮ ಅಂತ. ವೇದಾರ್ಥವನ್ನು ತಿಳಿದವರು ಅಂದರೆ ವೇದದ ಭಾಷ್ಯವನ್ನು ಸ್ವಲ್ಪ ಓದಿ ನಮಗೂ ತಕ್ಕ ಮಟ್ಟಿಗೆ ಅರ್ಥವಾಗಿದೆ, ನಾವೇ ಭಾಳ ಉತ್ತಮ ಕಾಣಿಸ್ತದೆ ಅಂತ ತಿಳ್ಕೋಬಾರದು. ಶ್ರೀಮದಾಚಾರ್ಯರು ಎಷ್ಟು ಉಪಾಸನೆಗೆ ಮಿಥ್ಯೋಪಾಸನೆಯಾಗಬಾರದು ಅನ್ನುವುದಕ್ಕೆ ಶಿಷ್ಯರ ಮೇಲೆ ಅನುಗ್ರಹ ಮಾಡ್ತಾರೆ ಅಂತ ತಿಳಿಯಬೇಕು. ಅರ್ಥಜ್ಞಾಹ ರಷಯಃ. ಅರ್ಥವನ್ನು ತಿಳ್ಕೊಂಡವರು ಅಂದರೆ ನಾವು ಭಾಷಾಂತರ ಓದಿಯೋ ಯಾವುದೋ ಭಾಷ್ಯ ಓದಿಯೋ ಅರ್ಥ ಮಾಡಿಕೊಂಡವರಲ್ಲ. ಸ್ವಭಾವತಃ ಪ್ರತಿಭಾಬಲದಿಂದ ಅರ್ಥವನ್ನು ಮಾಡಿಕೊಳ್ಳುವ ಋಷಿಗಳು ಮುನಿಗಳೇನಿದ್ದಾರೆ ಅವರು ಅರ್ಥಜ್ಞರು. ಅವರು ಮನುಷ್ಯರಿಗಿಂತಲೂ ಶ್ರೇಷ್ಠರು. ಅವರಿಗಿಂತಲೂ ಸಂಶಯ ಪರಿಹಾರ ಮಾಡುವವರು ಶ್ರೇಷ್ಠರು. ಕೆಲವರು ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿರ್ತದೆ, ಯಾರಾದರೂ ಕ್ರಾಸ್ ಕ್ವಶ್ಚನ್ ಮಾಡಿದರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅಂಥವರಲ್ಲ. ಇನ್ನೊಬ್ಬರ ಸಂಶಯಗಳನ್ನು ಪರಿಹಾರ ಮಾಡುವಂಥವರು ಯಾರೋ ಅವರು ಉತ್ತಮರು. ಯಾರು ಹಾಗಾದರೆ? ಋಷಿಗಳಿಗಿಂತಲೂ ಉತ್ತಮರು ಅಂದರೆ ದೇವತೆಗಳು. ಅವರೇ ಸಂಶಯ ಪರಿಹಾರಕರು, ಅವರೇ ಉತ್ತಮರು ಅಂತ. ಅವರಿಗಿಂತಲೂ ಉತ್ತಮರಾದವರು ಯಾರು ಅಂದರೆ ವೇದ ಓದಿದರಲ್ಲ, ವೇದದ ಬಗ್ಗೆ ಸಂಶಯ ಬಂದರೆ ಪರಿಹಾರ ಮಾಡೋದಲ್ಲ, ವೇದದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡುವವರು ದೊಡ್ಡವರು ಅಂತ.
ಇದು ಸಾಮಾನ್ಯವಾದ ಒಂದು ಅರ್ಥ ಇದ್ದೇ ಇದೆ. ಬರೇ ವೇದ ಓದೋದಕ್ಕಿಂತ ಅರ್ಥ ತಿಳ್ಕೊಳ್ಳೋದು ಶ್ರೇಷ್ಠ, ಬರೇ ಅರ್ಥ ತಿಳ್ಕೊಳ್ಳೋದಕ್ಕಿಂತಲೂ ಅನುಷ್ಠಾನ ಮಾಡೋದು ಶ್ರೇಷ್ಠ, ಇದು ಸರಿಯಾದದ್ದೇ. ಆದರೆ ಬರೀ ಅಷ್ಟನ್ನೇ ಹೇಳುವುದಕ್ಕೆ ಭಾಗವತ ಹೊರಟಿಲ್ಲ. ಮುಖ್ಯವಾಗಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದೆ ಎನ್ನುವುದು ಶ್ರೀಮದಾಚಾರ್ಯರ ಅಭಿಪ್ರಾಯ. ಹಾಗಾದರೆ ಇವರೆಲ್ಲರಿಗಿಂತಲೂ ಶ್ರೇಷ್ಠರು ಯಾರು ಅಂದರೆ ಧರ್ಮವನ್ನು ಬರೀ ಉಪದೇಶ ಮಾಡುವವನಲ್ಲ, ಅನುಷ್ಠಾನ ಮಾಡುವ ಇಂದ್ರದೇವರು ಶ್ರೇಷ್ಠ. ಅದಕ್ಕಿಂತಲೂ ವಿರಕ್ತರಾದವರು, ನಿಸ್ಸಂಗರಾದವರು ಶ್ರೇಷ್ಠ ಅಂತ. ಯಾರು ವಿರಕ್ತರಾದವರು? ಇಂದ್ರದೇವರಿಗಿಂತ ವಿರಕ್ತರು ಅಂದರೆ ಯಾರು ಅಂದರೆ ನಿಸ್ಸಂಗೋ ಗರುಡಸ್ತತಃ. ಗರುಡನ ರೂಪದಲ್ಲಿ ಪರಮಾತ್ಮ ಅವನಲ್ಲಿ ಅಂತರ್ಯಾಮಿಯಾಗಿದ್ದು ಅವನ ಮೂಲಕ ಈ ವಿಧವಾದಂತಹ ವೈರಾಗ್ಯದ ಮಾರ್ಗವನ್ನು ತೋರಿಸ್ತಾನೆ ಅಂತ. ಭಕ್ತಿಪೂರ್ಣೋ ಹರೇರ್ಬ್ರಹ್ಮ, ಆಮೇಲೆ ಪರಿಪೂರ್ಣವಾದ ಭಕ್ತಿಯನ್ನು ಮಾಡುವ ಬ್ರಹ್ಮದೇವರು ಗರುಡನಿಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಆ ಬ್ರಹ್ಮದೇವರಿಗಿಂತಲೂ ಉತ್ತಮರಾದವರು ಅಧಿಕಾರಿ ವರ್ಗದೊಳಗೆ ಯಾರಿಲ್ಲ. ಆದರೆ ಆ ಬ್ರಹ್ಮದೇವರಿಗಿಂತಲೂ ಉತ್ತಮಳಾದವಳು ಮಹಾಲಕ್ಷ್ಮಿಗಿಂತಲೂ ಉತ್ತಮನಾದವನು ನಾರಾಯಣ ಎಂಬುದಾಗಿ ತಾರತಮ್ಯವನ್ನು ತಿಳಿದು ಭಜನೆಯನ್ನು ಮಾಡಿದರೆ ಮಾತ್ರ ಉತ್ತಮವಾದಂತಹ ಸ್ಥಾನವನ್ನು ಪರಮಾತ್ಮ ಕರುಣಿಸ್ತಾನೆ, ಅನುಗ್ರಹ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ರೀತಿ ಕಪಿಲನಾಮಕನಾದಂತಹ ಪರಮಾತ್ಮ ಅನೇಕ ತತ್ವಗಳ ಉಪದೇಶವನ್ನು ಮಾಡಿ, ಆ ತತ್ವಗಳ ಸೃಷ್ಟಿಯನ್ನು ವರ್ಣನೆ ಮಾಡಿ, ಕಾಲಕ್ರಮದ ಬಗ್ಗೆ, ಪದಗಳ ಅರ್ಥಗಳ ಬಗ್ಗೆ, ಕಥೆಯಲ್ಲಿ ಬರುವ ವಿರೋಧದ ಬಗ್ಗೆ ಎಲ್ಲವನ್ನು ಪರಿಹಾರ ಮಾಡಿ ಯಥಾರ್ಥವಾದ ಜ್ಞಾನವನ್ನು ಕೊಡುವ ರೀತಿಯಲ್ಲಿ ನಮಗೆ ಶ್ರೀಮದ್ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಪರಮೋಪಕಾರ ಮಾಡಿದ್ದಾರೆ. ಅಂತಹ ಆ ಕಪಿಲನಾಮಕ ಪರಮಾತ್ಮನ ಉಪದೇಶವನ್ನು ಚೆನ್ನಾಗಿ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಯಥಾಯೋಗ್ಯವಾಗಿ ಅನುಷ್ಠಾನ ಮಾಡುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಇಂತಹ ಉಪದೇಶವನ್ನು ಮಾಡಿ ಕಪಿಲನಾಮಕ ಪರಮಾತ್ಮ ಅಲ್ಲಿಂದ ಹೊರಟು ಹೋಗಿದ್ದಾನೆ ಅದೃಶ್ಯನಾಗಿ. ಆ ಸಂದರ್ಭದಲ್ಲಿ ಅವಳು ಪರಮಾತ್ಮ ಉಪದೇಶ ಮಾಡಿದ ರೀತಿಯಲ್ಲಿ ದೇವಹೂತಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ತಾನು ಈ ಭೌತಿಕವಾದ ಶರೀರವನ್ನು ಪರಿತ್ಯಾಗ ಮಾಡಿದ್ದಾಳೆ. ಅದೇ ಒಂದು ದೊಡ್ಡ ನದಿಯಾಗಿ ಹರಿದಿದೆ. ತಸ್ಯಾಸ್ತದ್ಯೋಗ ವಿದುತಂ ಆಶು ಮರ್ತ್ಯಮಭೂತ್ ಸರಿತ್ ಸ್ರೋತಸಾಂ ಪ್ರವರ ಸೌಮ್ಯ ಸಿದ್ಧಿದ ಸಿದ್ಧ ಸೇವಿತ. ಎಲ್ಲ ಸಿದ್ಧರಿಂದ ಸೇವಿತವಾದಂತಹ ಶ್ರೇಷ್ಠವಾದ ನದಿಯಾಗಿ ಅವಳ ಶರೀರ ಹರಿದಿದೆ. ಪರಮಾತ್ಮನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಸಾಮರ್ಥ್ಯಕ್ಕೆ ಇದು ದೊಡ್ಡ ನಿದರ್ಶನ. ಒಂದು ಶರೀರ ನದಿಯಾಗಿ ಹರಿಯೋದು ಅಂದರೆ ಬಹಳ ಅದ್ಭುತ. ಆದರೆ ಭಗವಂತನ ಸಂಕಲ್ಪದಂತೆ ಆ ರೀತಿ ನಡೆದಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದನ್ನು ಕೇಳಿದರೂ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಯೈದಂ ಅನುಶೃಣೋತಿ ಯೋಭಿಧತ್ತೆ ಕಪಿಲ ಮುನೇಹೇ ಮತಂ ಆತ್ಮಯೋಗ ಗುಹ್ಯಂ ಭಗವತಿ ಕೃತಧೀಹಿ ಸುಪರ್ಣಕೇತೌ ಉಪಲಭತೆ ಭಗವತ್ ಪದಾರವಿಂದಂ. ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ಆ ಪರಮಾತ್ಮನ ಕಥೆಯನ್ನು ಭಕ್ತಿಯಿಂದ ಕೇಳಿದರೆ ಪರಮಾತ್ಮನ ಪಾದದ ದರ್ಶನದ ಸೌಭಾಗ್ಯವನ್ನು ಭಗವಂತ ಕರುಣಿಸ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ಶ್ರೀಮದ್ಭಾಗವತದ ತೃತೀಯ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಬೇಕಾದಷ್ಟು ವಿಷಯಗಳು ಇವೆ. ವರ್ಷಗಟ್ಟಲೆ ಕೇಳಿದರೂ ಮುಗಿಯದಷ್ಟು ವಿಷಯಗಳನ್ನು ಶ್ರೀಮದ್ಭಾಗವತದಲ್ಲಿ ಒಂದೊಂದು ಸ್ಕಂಧದಲ್ಲಿಯೂ ತಿಳಿಸಿದ್ದಾರೆ. ವಿಶೇಷವಾಗಿ ತೃತೀಯ ಸ್ಕಂಧದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಶ್ರೀಮದ್ ಆಚಾರ್ಯರು, ವಿಜಯಧ್ವಜ ತೀರ್ಥರು, ಅದೇ ರೀತಿ ಯಾದವಾರ್ಯರು ಇವರೇ ಮೊದಲಾದ ಮಹಾನುಭಾವರು ವ್ಯಾಖ್ಯಾನ ಮಾಡುವಾಗ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಅಂತಹ ಎಲ್ಲ ವ್ಯಾಖ್ಯಾನಕಾರರನ್ನು, ತಾತ್ಪರ್ಯವನ್ನು ರಚನೆ ಮಾಡಿಕೊಟ್ಟ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರನ್ನು ಹಾಗೂ ವೇದವ್ಯಾಸದೇವರನ್ನು ನಮಸ್ಕರಿಸಿ ಅನಂತ ನಮನಗಳನ್ನು ಸಲ್ಲಿಸಿ ಈ ಒಂದು ವಾಂಗ್ಮಯ ಸೇವೆಯನ್ನು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಪಿಲನಾಮಕ ಭಗವಂತನ ವಿಸ್ತೃತವಾದ ಉಪದೇಶ, ಅದನ್ನು ಎಲ್ಲವನ್ನು ಪಡೆಯುವ ಆಸ್ವಾದಿಸುವ ಶಕ್ತಿ ನಮಗೆ ಕಡಿಮೆ. ಅದರ ಸಾರಭೂತವಾದಂತಹ ಸಂದೇಶವನ್ನೇ ಅತ್ಯಂತ ಸುಂದರ ಸ್ಪಷ್ಟ ಸಂದೇಶಗಳೊಂದಿಗೆ ನಿರೂಪಿಸಿ ಉಪದೇಶಿಸಿ ಅನುಗ್ರಹಿಸಿದವರು ಪರಮಪೂಜ್ಯ ಶ್ರೀಪಾದರು. ಅವರ ಉಪನ್ಯಾಸ ಉಪದೇಶಗಳನ್ನು
ನೀವೇನು ಹೊಸದಾಗಿ ಕೇಳ್ತಾ ಇಲ್ಲ, ಬೇಕಾದಷ್ಟು ಬಾರಿ ಕೇಳಿದ್ದೀರಿ, ಕೇಳಲಿಕ್ಕಿದೆ ಮುಂದೆ ಕೂಡ. ಈ ವರ್ಷದ ಈ ಸಂದರ್ಭದ ಈ ಪರ್ವಕಾಲದ ಇಂತಹ ಕ್ಷೇತ್ರದಲ್ಲಿ ಇಷ್ಟನ್ನು ಪಡೆಯುವ ಭಾಗ್ಯ ನಮ್ಮದಾಗಿತ್ತು. ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ಸ್ಥಿತಿ ಇದೆ. ಪರಿಪೂರ್ಣವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇರ್ಬೋದು, ಸಮಯ ಶಕ್ತಿ ಅದು ಪ್ರಧಾನ ಆಗ್ತದೆ. ಪರಮಪೂಜ್ಯ ಶ್ರೀಪಾದರು ಬಹಳ ದೂರದ ಪ್ರಯಾಣದಿಂದ ಬಳಲಿದ್ರೂ ಕೂಡ ಅದನ್ನು ಪಕ್ಕದಲ್ಲಿಟ್ಟು ಪರಮಪೂಜ್ಯ ಪಲಿಮಾರು ಶ್ರೀಪಾದರ ಅಪೇಕ್ಷೆಯಂತೆ ತಮ್ಮ ವಾಂಗ್ಮಯ ಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಮಗೆಲ್ಲ ಅನುಗ್ರಹವನ್ನು ಮಾಡಿದ್ದಾರೆ. ಅವರು ಕೊಟ್ಟ ಸಂದೇಶಗಳಲ್ಲಿ ಅನೇಕ ಸುಂದರವಾದಂಥ ಭಾವಗಳಿದೆ. ಅದನ್ನು ಆಮೇಲೆ ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ, ತನ್ಮೂಲಕವಾಗಿ ಅವರ ಅಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಅವರ ಅನುಗ್ರಹ ನಿರಂತರವಾಗಿ ಇಡೀ ಸಮಾಜದ ಮೇಲೆ, ಸಾಧಕರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ, ಪರಮಪೂಜ್ಯ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ, ತಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಶ್ರೀಪಾದರಿಗೆ ಶ್ರೀ ಪಲಿಮಾರು ಮಠದ ವತಿಯಿಂದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಭಕ್ತಿ ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ಶ್ರೀ ಯೋಗದೀಪಿಕಾ ವಿದ್ಯಾಪೀಠದ ಅಧ್ಯಾಪಕರು ಪರಮಪೂಜ್ಯ ಪಲಿಮಾರು ಶ್ರೀಪಾದರ ಪ್ರಿಯ ಶಿಷ್ಯರಾದಂತಹ ಶ್ರೀ ಕಲ್ಮಂಜೆ ವಾಸುದೇವೋಪಾಧ್ಯಾಯರು ಸಮರ್ಪಿಸಬೇಕು ಅಂತ ಜ್ಞಾಪನೆ ಮಾಡ್ತಾ ಇದ್ದೇನೆ.